ಪ್ರಿಯ ವೀಕ್ಷಕರೇ, ಅನುಗ್ರಹದ ಸಮಯ ಕಾರ್ಯಕ್ರಮದಲ್ಲಿ ನಿಮಗೆ ಸುಸ್ವಾಗತ. ಹೋದ ವಾರದ ಕಾರ್ಯಕ್ರಮಗಳು ನಿಮಗೆ ಬಹಳ ಅನುಗ್ರಹವಾಗಿತ್ತು ನಾವು ನಂಬುತ್ತೇವೆ. ಈ ಸಮಯದಲ್ಲೂ ನಿಮ್ಮ ನಡುವೆ ಬರೋದಕ್ಕೆ, ದೇವರ ವಾಕ್ಯವನ್ನು ಸಾರೋದಕ್ಕೆ ದೇವರು ಕೊಟ್ಟಂಥ ಸಮಯಕ್ಕಾಗಿ ಕರ್ತನಿಗೆ ಸ್ತೋತ್ರ. ಈ ವಾರ, ಈ ಬರುವಂಥ ದಿವಸಗಳಲ್ಲಿ ಯೇಸುವಿನ ರಕ್ತದ ಬಗ್ಗೆ ನಾವು ಮಾತಾಡೋದಕ್ಕೆ ಆಸೆ ಪಡ್ತೇವೆ. ಯೇಸುವಿನ ರಕ್ತದ ಬಗ್ಗೆ ನಾವು ಮಾತನಾಡುವಾಗ ಎಲ್ಲ ವಾರದಲ್ಲೂ ಯೇಸುವಿನ ರಕ್ತ ಪಾಪಗಳಿಂದ ಬಿಡುಗಡೆ ಮಾತ್ರ ಅಲ್ಲ, ಯೇಸುವಿನ ರಕ್ತದಲ್ಲಿ ಏನೆಲ್ಲ ಅನುಗ್ರಹಗಳು ಉಂಟು ಅಂತ ನಾವು ದೇವರ ವಾಕ್ಯದಿಂದ ಧ್ಯಾನಿಸುತ್ತೇವೆ. ದಯವಿಟ್ಟು ಎಲ್ಲ ವಾರನೂ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಬೇಕಾಗಿ ನಾವು ಅಪೇಕ್ಷಿಸುತ್ತೇವೆ. ನಾವು ಈ ವಾರದಲ್ಲಿ ಚಿಂತಿಸೋಣ. 1 ಯೋವನ ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಾಕ್ಯ 2ನೇ ಭಾಗ ಈ ರೀತಿಯಲ್ಲಿ ಹೇಳುತ್ತೆ: ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ಶುದ್ಧಿ ಮಾಡುತ್ತದೆ. ಈ ಯೇಸು ಸ್ವಾಮಿಯ ರಕ್ತ ನಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಿಸುವಂಥ ರಕ್ತವಾಗಿದೆ. ಈ ರಕ್ತದಲ್ಲಿ ಅಂತ ಏನು ವಿಶೇಷ ಅಂತ ನಾವು ಕೇಳೋದಾದರೆ, ಅನೇಕರು ಕೇಳಬಹುದು, ಏನಿದು ಯೇಸು ಸ್ವಾಮಿಯ ರಕ್ತದ ಬಗ್ಗೆ ಯಾವಾಗಲೂ ಕ್ರೈಸ್ತ ಧರ್ಮದವರು ಮಾತನಾಡುತ್ತಾರಲ್ವ ಅಂತ. ಈ ಯೇಸುವಿನ ರಕ್ತದಲ್ಲಿ ದೇವರ ಶಕ್ತಿ ಇದೆ. ಯೇಸುವಿನ ರಕ್ತದಲ್ಲಿ ನಿತ್ಯ ಜೀವ ಇದೆ. ಯೇಸುವಿನ ರಕ್ತದಲ್ಲಿ ಪಾಪ ನಿವಾರಣೆಯ ಶಕ್ತಿ ಉಂಟು. ಈ ರಕ್ತ ಏನಕ್ಕೋಸ್ಕರ ಯೇಸು ಕೊಡಬೇಕಾಗಿತ್ತು? ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಲೇವಿ ಕಾಂಡದಲ್ಲಿ ನೋಡೋದಾದರೆ, ಒಂದು ಜೀವಿಯ ಜೀವ ರಕ್ತದಲ್ಲಾಗಿದೆ. ಒಂದು ವ್ಯಕ್ತಿ ಜೀವಿಸುವ ಒಂದು ಕಾರಣ ಅನ್ನೋದಾದರೆ, ಆತನ ಶರೀರದಲ್ಲಿ ರಕ್ತದ ಒಂದು ಓಟ ಇರುವ ಒಂದು ಕಾರಣದಿಂದ ಮಾತ್ರ. ಯಾವಾಗ ರಕ್ತ ಬಡಿತ ಅಲ್ಲದಿದ್ದರೆ, ಹೃದಯದಿಂದ ರಕ್ತ ಓಡುವುದು ನಿಂತೋದ್ರೆ ಆ ವ್ಯಕ್ತಿ ತೀರಿ ಹೋಗ್ತಾರೆ. ರಕ್ತ ಇಲ್ಲದೇ ಇರುವಂಥ ಜಾಗದಲ್ಲಿ ಜೀವ ಇಲ್ಲ. ದೇವರ ವಾಕ್ಯದಲ್ಲೂ ಅದೇ ರೀತಿಯಲ್ಲಿ ಅನೇಕ ವಿಜ್ಞಾನಿಗಳು ಹೇಳುವಂಥ, ಡಾಕ್ಟರ್ಗಳಂತೂ ಹೇಳುವಂಥ ಒಂದು ಮುಖ್ಯವಾದ ವಿಷಯ ಏನಂದರೆ, ರಕ್ತದಲ್ಲಾಗಿದೆ ಜೀವ. ನಾನು ಚಿಕ್ಕ ವಯಸ್ಸಿನಲ್ಲಿ ಚಿಂತೆ ಮಾಡ್ತಿದ್ದೆ, ಹೃದಯ ಬಡಿತ ನಿಂತೋದ್ರೆ ಅಲ್ಲದಿದ್ದರೆ ಅನೇಕರಿಗೆ ಹಾರ್ಟ್ ಅಟ್ಯಾಕ್ ಬಂದರೆ ಮನುಷ್ಯನು ಸತ್ತೋಗ್ತಾರೆ ಅಂತ. ಅದಾದಮೇಲೆ ನಾನು ಚಿಂತೆ ಮಾಡಿದೆ, ಶರೀರದಲ್ಲಿ ಆಕ್ಸಿಡೆಂಟ್ ಆದ್ರೂ, ಶರೀರದಲ್ಲಿ ಒಂದು ಅವಯವ ಹೋದ್ರೂ ಮನುಷ್ಯನು ತೀರೋಗ್ಬೋದು ಅಂತ. ಅದು ಮಾತ್ರ ಅಲ್ಲ ಪ್ರಿಯರೇ, ನಾನು ಮುಖ್ಯವಾಗಿ ಅರ್ಥಕೊಂಡಂಥ ಒಂದು ಮುಖ್ಯವಾದ ವಿಷಯ ಏನಂದರೆ, ನಾನು ಕೇಳಿದ್ದೀನಿ, ನಾನು ನೋಡಿದ್ದೀನಿ, ಡಾಕ್ಟ್ರುಗಳು ಸೇರಿ ಹೃದಯವನ್ನು ಶರೀರದಿಂದ ಅದನ್ನು ತೆಗೆದು ದೂರವಿಟ್ಟು ಆಪ್ರೇಷನ್ಗಳು ಮಾಡಿರೋದು ನಾನು ಕೇಳಿದ್ದೀನಿ. ಅಂದರೆ ಹೃದಯದಲ್ಲ ಜೀವ. ಹೃದಯ ನಮಗೆ ಮುಖ್ಯವಾಗಿ ಬೇಕು, ಆದರೆ ಶರೀರದಲ್ಲಿ ರಕ್ತ ಇಲ್ಲದೇ ಇದ್ದರೆ ಶರೀರದಲ್ಲಿ ಜೀವ ಇಲ್ಲದೆ ಹೋಗುವಂಥದ್ದಾಗಿದೆ. ರಕ್ತದಲ್ಲಾಗಿದೆ ಜೀವ. ಅದಕ್ಕಾಗಿಯೇ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಸಾಯುವಾಗ ಆತನ ರಕ್ತವನ್ನು ಸುರಿಸಿದ್ದಾನೆ. ಅದರ ಅರ್ಥ ಆತನ ಜೀವವನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ದೇವರ ವಾಕ್ಯದಲ್ಲಿ ಸ್ತೋತ್ರ ನಾವು ನೋಡ್ತೇವೆ. ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಪರಲೋಕದಿಂದ ನಮಗೋಸ್ಕರ ಭೂಮಿಗೆ ಬಂದು ನಮಗಾಗಿ ಜೀವಿಸಿ ಶಿಲುಬೆಯನ್ನು ಹೊತ್ತು, ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ನಮಗೋಸ್ಕರ ಕೊಟ್ಟು, ಆತನು ಸತ್ತಿದ್ದು ಮಾತ್ರವಲ್ಲ, 3ನೇ ದಿವಸ ಪುನರುತ್ಥಾನ ಹೊಂದಿದ್ದಾರೆ. ಅದೇ ಯೇಸು ಸ್ವಾಮಿಯ ರಕ್ತ ಏನೆಲ್ಲ ಮಾಡುತ್ತೆ ಅಂತ ನಾವು ಬರುವಂಥ ದಿವಸಗಳಲ್ಲಿ ನಾವು ಧ್ಯಾನಿಸುತ್ತೇವೆ. ಆದರೆ ಈ ರಕ್ತದಲ್ಲಿ ದೇವರ ಶಕ್ತಿ ಇದೆ. ನಾವು ಹಳೆಯ ಒಡಂಬಡಿಕೆಯಲ್ಲಿ ಓದೋದಾದರೆ, ಎಲ್ಲ ಪ್ರಾರ್ಥನೆ ಸಮಯದಲ್ಲೂ ಅಲ್ಲದಿದ್ದರೆ ದೇವರ ಬಳಿ ಬರಬೇಕಾದ್ರೆ ಒಂದು ಸಾಧಾರಣವಾದ ವ್ಯಕ್ತಿ ಆತನು ಸಾಧಾರಣವಾಗಿ ಬರೋದಕ್ಕೆ ಸಾಧ್ಯವಿಲ್ಲ. ಆತನು ಬರಬೇಕಾದ್ರೆ ಎಲ್ಲ ವ್ಯಕ್ತಿ ಪಾಪಿಗಳಾಗಿರೋದ್ರಿಂದ ದೇವರ ವಾಕ್ಯ ಹೇಳುತ್ತೆ, ಒಬ್ಬನು ಸರಿ ನೀತಿವಂತನಿಲ್ಲ, ಎಲ್ಲ ಮನುಷ್ಯರು ಪಾಪ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪಾಪದ ಸಂಬಳ ಮರಣ ಅಂತ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತೆ. ಈ ಶರೀರದಲ್ಲಿ ಪಾಪ ಜೀವಿಸಿರುವ ಕಾಲವರೆಗೂ ಮನುಷ್ಯನು ದೇವರ ಬಳಿ ಬರೋದಕ್ಕೆ ಸಾಧ್ಯವಿಲ್ಲ. ಪಾಪ ಇರುವಂಥ ಎಲ್ಲ ಮನುಷ್ಯರಲ್ಲೂ ಅದರ ಫಲ ಅಂದರೆ ರೋಗ, ಶಾಪ, ತೊಂದರೆಗಳು ಕಾಣಿಸಲ್ಪಡುತ್ತದೆ. ಅದು ಮಾತ್ರವಲ್ಲ, ಈ ಪಾಪ ನಮ್ಮ ಜೀವನದಲ್ಲಿ ಬರೋದಾದರೆ ಅದು ನಾಶವನ್ನು ತರುವಂಥದ್ದಾಗಿದೆ. ನೋಡಿ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಅದೇ ಸಮಯದಲ್ಲಿ ಮನುಷ್ಯನು ಪಾಪ ಇರುವಾಗ ದೇವರಿಗೆ ಪಾಪವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಆತನು ಪಾಪವನ್ನು ನೋಡದೇ ಇರುವಂಥ ಪರಿಶುದ್ಧ ದೇವರು. ಆದರೆ ದೇವರು ಪಾಪವನ್ನು ಹಾಗೆ ಮಾಡುವಂಥ ದೇವರು. ಆದರೆ ಅದೇ ಸಮಯದಲ್ಲಿ ಕರ್ತನ ಒಂದೊಂದು ಪಾಪಿಗಳನ್ನು ಪ್ರೀತಿಸುವ ದೇವರಾಗಿದ್ದಾರೆ. ದೇವರು ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದಂಥ ಕಾರ್ಯವೇನೆಂದರೆ, ಒಂದೊಂದು ವ್ಯಕ್ತಿ ದೇವರ ಬಳಿ ಬರಬೇಕಾದ್ರೆ ಅವರ ಪಾಪ ನಿವಾರಣೆಗೋಸ್ಕರ ಒಂದೊಂದು ಬಲಿಯನ್ನು ತೆಗೆದುಕೊಂಡು ಬಂದು ಅವರು ಬಲಿ ಸಲ್ಲಿಸಿ
ಆ ಬಲಿಯಿಂದ ಬರುವಂಥ ಒಂದು ಮೃಗದ ರಕ್ತದಿಂದ ಅವರು ಶುದ್ಧೀಕರಿಸಲ್ಪಡ್ತಿದ್ರು. ದೇವರ ಹತ್ರ ಆ ರೀತಿಯಲ್ಲಿ ಪಾಪದ ಸ್ವಭಾವದಿಂದ, ಪಾಪದಲ್ಲಿ ದೇವರ ಬಳಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಒಬ್ಬ ಯಾಜಕನು ವ್ಯಕ್ತಿ ಹೋಗೋದಾದರೆ ಅವರು ಅಲ್ಲೇ ಸತ್ತು ಬೀಳ್ತಿದ್ರು. ಅಂಥ ಪರಿಶುದ್ಧವಾದ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರ ಸನ್ನಿಧಾನದಲ್ಲಿ ಆ ಸೃಷ್ಟಿಕರ್ತನ ದೇವರ ಮುಂದೆ ಬರೋದಕ್ಕೆ ಒಂದೊಂದು ವ್ಯಕ್ತಿಗಳು ಅವರ ಶರೀರವನ್ನು ಶುದ್ಧೀಕರಿಸೋದಕ್ಕೆ ಆ ಮೃಗದ ರಕ್ತವನ್ನು ಚಿಮ್ಮಿಸಿ ಶುದ್ಧೀಕರಿಸ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಆತನು ಬಲಿಯಾಗಿದ್ದಾನೆ. ಆತನು ಕುರಿಯಾಗಿ ನಮಗೋಸ್ಕರ ಯಜ್ಞ ಕುರಿಯಾಗಿ ಯೇಸು ಸ್ವಾಮಿ ನಮಗೋಸ್ಕರ ಶಿಲುವೆಯಲ್ಲಿ ಸತ್ಯ ಆತನ ರಕ್ತವನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಈ ರಕ್ತದಲ್ಲಿ ಆಶ್ರಯಿಸಿ ಯೇಸುವೆ ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಶುದ್ಧೀಕರಿಸು ಅಂತ ಪ್ರಾರ್ಥಿಸುತ್ತೀರೋ, ಈ ಪರಿಶುದ್ಧವಾದ ರಕ್ತ ನಿಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ನೀವು ಕೇಳ್ಬೋದು, ಈ ರಕ್ತದಲ್ಲಿ ಶಕ್ತಿ ಇದೆಯಾ? 2000 ವರ್ಷ ಆಗಿದೆಯಲ್ಲ ಯೇಸು ಸ್ವಾಮಿ ಶಿಲುವೆಯಲ್ಲಿ ಸತ್ತಿ ಅಂತ ಕೇಳ್ಬೋದು. ಇದೇ ರೀತಿಯಲ್ಲೇ ಒಂದು ಸೇವಕರ ಬಳಿ ಒಂದು ಯವನಸ್ಥನು ಬಂದು ಕೇಳಿದ್ರಂತೆ, ನೀವು ಪ್ರಸಂಗ ಮಾಡುವಂಥ ಯೇಸು ಸ್ವಾಮಿಯ ರಕ್ತ ತುಂಬ ಹಳೇದಾಗಿದೆಯಲ್ಲ, ಇವತ್ತು ಅದರಲ್ಲಿ ಶಕ್ತಿ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ಆ ದೇವ ಸೇವಕರು ಏನು ಹೇಳಿದ್ರು ಗೊತ್ತಾ? ಪ್ರಿಯ ಯವನಸ್ಥನೇ, ಹೊರಗಡೆ ಬಾ, ಹೊರಗಡೆ ಬಂದು ನೋಡು. ಹಗಲಲ್ಲಿ ಮಧ್ಯ ಸಮಯದಲ್ಲಿ ಸೂರ್ಯನು ಭಯಂಕರವಾಗಿ ಪ್ರಕಾಶಿಸುವಂಥ ಸಮಯದಲ್ಲಿ ಆ ಸೂರ್ಯನ ಕಿರಣಗಳು ಕಣ್ಣನ್ನು ತೆರೆಯೋದಕ್ಕೆ ಆಗದಂತೆ ಮಾಡುವಂಥ ಅಷ್ಟು ಶಕ್ತಿ ಇರೋದಾದರೆ, ಈ ದೇವಸೇವಕರು ಹೇಳಿದ್ರು, ನಿನ್ನಿಂದ ಈ ಸೂರ್ಯನ ಮಧ್ಯಾಹ್ನದ ಕಿರಣಗಳನ್ನು ನೋಡೋದಕ್ಕೆ ಸಾಧ್ಯನಾ ಅಂತ. ಆ ಯವನಸ್ಥನು ಕಣ್ಣು ತೆಗೆದು ನೋಡೋದಕ್ಕೆ ಹೋದಾಗ ನೋಡೋದಕ್ಕೆ ಸಾಧ್ಯ ಆಗದೇ ಆಯಿತು. ಆ ರೀತಿಯಲ್ಲಿರುವಂಥ ಅವಸ್ಥೆಯಲ್ಲಿ ಕೇಳಿದ್ರು, ಯೇಸು ಸ್ವಾಮಿಯ ರಕ್ತ 2000 ವರ್ಷಗಳ ಹಿಂದೆ ಅಂತ ನೀನು ಹೇಳ್ತಿದ್ದೀಯ, ಆದರೆ ಈ ಸೂರ್ಯನು ಅದಕ್ಕಿಂತ ಹಳೆಯದು ಅಂತ ಕೆಲವೊಬ್ಬರು ಹೇಳ್ಬೋದು. ಅನೇಕ ಸಾವಿರ ವರ್ಷಗಳ ಸೃಷ್ಟಿಯಾದ ಈ ಸೂರ್ಯನು ಇವತ್ತು ಸರಿ ತೊಂದರೆ ಇಲ್ದಿರ ಇವತ್ತು ಪ್ರಕಾಶಿಸ್ತಾ ಇದ್ದಾನೆ. ಅಷ್ಟು ಶಕ್ತಿ ಇರುವಂಥ ಈ ಸೂರ್ಯನು ಇವತ್ತು ಸರಿ ಎಷ್ಟೇ ಹಳೇದಾಗಿದ್ರೂ ಆತನ ಕಿರಣಗಳು, ಆತನ ಬೆಳಕು ಇವತ್ತು ಸರಿ ಮಾರ್ಪಾಡಾಗಿಲ್ಲ. ಅಷ್ಟು ಶಕ್ತಿ ಇರೋದಾದರೆ ಯೇಸು ಸ್ವಾಮಿಯ ರಕ್ತ ಸೃಷ್ಟಿಕರ್ತನು ಆತನು ಮನುಷ್ಯನಾಗಿ ಈ ಭೂಮಿಯಲ್ಲಿ, ಸರ್ವಶಕ್ತನಾದ ದೇವರು ಮನುಷ್ಯನಾಗಿ ಈ ಭೂಮಿಯಲ್ಲಿ ಬಂದು ಆತನ ರಕ್ತವನ್ನು ಸುರಿಸಿದ್ದಾನೆ. ಇವತ್ತಿಗೂ ಸರಿ ಆ ರಕ್ತ ಶಕ್ತಿಯುಳ್ಳದಾಗಿದೆ. ನೀವು ಕೇಳ್ಬೋದು, ಈ ರಕ್ತ ಬೇರೆ ಕ್ರೈಸ್ತ ಧರ್ಮದಲ್ಲಿ ಇರೋರಿಗೆ ಮಾತ್ರನಾ ಅಂತ. ನಾನು ಹೇಳ್ತೀನಿ, ಇದು ಮನುಷ್ಯನಾಗಿ ಹುಟ್ಟಿರುವಂಥ ಎಲ್ಲರಿಗೂ, ಮನುಷ್ಯರ ರಕ್ಷಣೆಗಾಗಿ ಯೇಸು ಸ್ವಾಮಿ ಸಕಲ ಮಾನವರಿಗೂ, ಸಕಲ ಮನುಷ್ಯರಿಗೂ ಆತನ ರಕ್ತವನ್ನು ಸುರಿಸಿದ್ದಾರೆ. ಯಾರೆಲ್ಲ ಯೇಸು ಸ್ವಾಮಿಯ ಬಳಿ ಬಂದು ಯೇಸುವೇ ನನ್ನ ಪಾಪವನ್ನು ಕ್ಷಮಿಸು, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು ಅಂತ ಕೇಳ್ತಾರೋ ಅವರನ್ನೆಲ್ಲ ಯೇಸು ಸ್ವಾಮಿ ಪರಿಶುದ್ಧ ಮಾಡಿ ಪಾಪಗಳಿಂದ ತೊಳೆದು ನಮ್ಮನ್ನು ಪರಿಶುದ್ಧ ಮಾಡುವಂಥ ಕರ್ತನಾಗಿದ್ದಾನೆ. ನೀವು ಕೇಳ್ಬೋದು, ಕೆಲವೊಬ್ಬರು ಹೇಳ್ತಾರೆ, ಪಾಸ್ಟರ್ ನಾವು ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ದೇವೆ, ಇವತ್ತು ನಾನು ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ನಾನು ಕ್ರಿಸ್ತನಾಗಿದ್ದೇನೆ ಅಂತ ಕೆಲವೊಬ್ಬರು ಹೇಳ್ಬೋದು. ನಾನು ಹೇಳ್ತೀನಿ, ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿರುವಂಥ ಒಂದೊಂದು ವ್ಯಕ್ತಿಗಳು ಕ್ರಿಸ್ತರಾಗೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಯಾರೋ ಹೇಳಿದ್ರು, ನಾವು ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ದೇವೆ ಆದ್ದರಿಂದ ನಾವು ಕ್ರೈಸ್ತರು ಅಂತ. ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ರೆ ಕ್ರೈಸ್ತರಾಗೋದಕ್ಕೆ ಸಾಧ್ಯವಿಲ್ಲ. ಒಂದು ದೇವರ ಮಗನಾಗಬೇಕಾದ್ರೆ, ಮಗಳಾಗಬೇಕಾದ್ರೆ ಅವರು ಮತ್ತೆ ಹುಟ್ಟಬೇಕು. ಯೇಸು ಸ್ವಾಮಿಯ ರಕ್ತದಿಂದ ನಾವು ತೊಳೆಯಲ್ಪಡಬೇಕು. ನಾನು ಕೇಳ್ತೇನೆ, ಒಂದು ಡಾಕ್ಟ್ರ್ ಮನೆಯಲ್ಲಿ ಒಂದು ಮಗು ಹುಟ್ಟೋದಾದರೆ ಆ ಮಗು ಡಾಕ್ಟ್ರ್ ಆಗೋದಕ್ಕೆ ಸಾಧ್ಯವಿಲ್ಲ. ಯಾರೆಲ್ಲ MBBS ಓದ್ತಾರೋ, ಮೆಡಿಸಿನ್ಗೋಸ್ಕರ ಓದ್ತಾರೋ, ಡಾಕ್ಟ್ರ್ ಆಗೋದಕ್ಕೆ MBBS ಮಾಡಿ ಮುಗಿಸ್ತಾರೋ ಅವ್ರು ಮಾತ್ರ ಡಾಕ್ಟ್ರ್ ಆಗೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಸರಿ, ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಬಳಿಯಲ್ಲಿ ಬಂದು, ಕರ್ತನೆ ನಾನು ಮತ್ತೆ ಹುಟ್ಟಬೇಕು, ನಾನು ರಕ್ಷಣೆ ಹೊಂದಬೇಕು, ನಾನು ನಿಮ್ಮಲ್ಲಿ ಹೊಸ ಜೀವ ಹೊಂದಬೇಕು ಅಂತ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮಾತ್ರ ನಿತ್ಯ ಜೀವವು, ಅವರಿಗೆ ಮಾತ್ರ ಕ್ರೈಸ್ತದಲ್ಲಿ ದೇವರ ಮಕ್ಕಳಾಗೋದಕ್ಕೆ ಸಾಧ್ಯ. ಯೇಸು ಸ್ವಾಮಿಯ ರಕ್ತ, ನೀವು ಹೇಳ್ಬೋದು, ನಾನು ತುಂಬ ದಿವಸದಿಂದ ಕೇಳ್ತಾ ಇದ್ದೀನಿ, ನಾನು ತುಂಬ ದಿವಸದಿಂದ ಇದರ ಬಗ್ಗೆ ನಾನು ಪ್ರಸಂಗ ಮಾಡೋದನ್ನೆಲ್ಲ ನಾನು ಕೇಳ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ನಾನೊಂದು ಮಾತು ಹೇಳ್ತೀನಿ, ಕೇಳೋದ್ರಿಂದ ಮಾತ್ರ ಆಗೋದಿಲ್ಲ. ಯಾರೊಬ್ಬರು ಹೇಳಿದ್ರು, ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ರು ಮಾತ್ರ ಅಲ್ಲ, ಕ್ರೈಸ್ತ ಧರ್ಮದಲ್ಲಿ ಕೇಳೋದು ಮಾತ್ರ ಅಲ್ಲ, ಯೇಸು ಸ್ವಾಮಿಯ ರಕ್ತದ ಬಗ್ಗೆ ಕೇಳೋದು ಮಾತ್ರ ಅಲ್ಲ, ಅದನ್ನು ನಾವು ಉಪಯೋಗಿಸ್ಬೇಕು. ಯಾರೋ ಒಂದು ಸತಿ ಹೇಳಿದ್ರು, ದೇವ ಸೇವಕರು, ನೀವು ಸೋಪ್ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡಿದ್ರೂ ಆ ಸೋಪನ್ನು ತೆಗೆದು ನಾವು ಅದನ್ನು ಅಪ್ಲೈ ಮಾಡಿ ಸೋಪನ್ನು ನಾವು ಉಪಯೋಗಿಸದೆ ನಮಗೆ ಶುದ್ಧೀಕರಣಕ್ಕೋಸ್ಕರ ನಾವು ತೊಳೆಯದೇ ಇದ್ದರೆ ನಾವು ಶುದ್ಧೀಕರಣ ಹೊಂದೋದಿಲ್ಲ. ಅದೇ ರೀತಿಯಲ್ಲಿ ಕ್ರೈಸ್ತ ಧರ್ಮದ ಮನೆಯಲ್ಲಿ ನೀವು ಹುಟ್ಟಿರ್ಬೋದು, ಅಲ್ಲದಿದ್ದರೆ ನೀವು ಹೇಳ್ಬೋದು, ನಾನು ಯೇಸು ಸ್ವಾಮಿ ರಕ್ತದ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ. ಆದರೆ ಯೇಸು ಸ್ವಾಮಿಯ ರಕ್ತವನ್ನು ನೀವು ನಿಮ್ಮ ಮೇಲೆ ಬರೋದಕ್ಕೆ ನೀವು ಪ್ರಾರ್ಥನೆ ಮಾಡೋ ತನಕ, ಯೇಸು ಸ್ವಾಮಿಯ ರಕ್ತ ನಿಮ್ಮನ್ನು ಶುದ್ಧೀಕರಿಸಬೇಕಂತ ಹೇಳುವ ತನಕ ನಿಮ್ಮ ಜೀವನದಲ್ಲಿ ಪರಿಶುದ್ಧತೆ ಬರೋದಿಲ್ಲ. ಯೇಸು ಸ್ವಾಮಿಯ ರಕ್ತ ನಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಿಸಿ ನಮ್ಮನ್ನು ಪರಿಶುದ್ಧ ಮಾಡುವಂಥದ್ದಾಗಿದೆ.
ನೀವು ಅದು ಮಾತ್ರ ಕೇಳ್ಬೋದು, ಬ್ರದರ್ ಇದು ಶಾರೀರಿಕವಾಗಿ ಮಾತ್ರ ನಮ್ಮನ್ನು ಶುದ್ಧೀಕರಿಸುತ್ತಾ ಅಂತ. ಶಾರೀರಿಕವಾಗಿ ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತೆ ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ರಕ್ಷಿಸೋದಕ್ಕೆ, ಸಕಲವಾಗಿ ಪೂರ್ಣವಾಗಿ ರಕ್ಷಿಸೋದಕ್ಕೆ ಯೇಸು ಸ್ವಾಮಿ ಶಕ್ತನೆಂದು. ಆತನ ರಕ್ತ ಇವತ್ತು ಶಕ್ತಿಯುಳ್ಳದಾಗಿದೆ. ಕೆಲವರೆಲ್ಲ ಹೇಳ್ಬೋದು, ನಾನು ಒಂದು ಕಥೆಯನ್ನು ಕೇಳಿದ್ದೇನೆ. ಈ ರೀತಿಯಲ್ಲಿ ಫ್ರಾನ್ಸಲ್ಲಿ ಒಂದು ಮಾಫಿಯಾ ಗ್ರೂಪಲ್ಲಿ ಒಂದು ವ್ಯಕ್ತಿ ತುಂಬ ಕಟಕನಾಗಿ ಅನೇಕರನ್ನು ಕೊಲ್ತಿದ್ದ. ಅಷ್ಟು ಜನರನ್ನ, ತುಂಬ ವ್ಯಕ್ತಿಗಳನ್ನ ಕೊಲೆ ಮಾಡಿದಂಥ ಒಂದು ವ್ಯಕ್ತಿ. ಸೊ ಪೊಲೀಸರು ಇವನಿಂದ ಯಾವಾಗಲೂ ಹಿಡಿಯೋದಕ್ಕೆ ನೋಡ್ತಿದ್ರು. ಒಂದು ದಿವಸ ಪೊಲೀಸರನ್ನ ಹಿಡಿದು ಅವರು ಆ ಗುಂಡೇಟಿನಲ್ಲಿ ತೀರು ಹೋದರು. ಆ ಮಾಫಿಯಾ ಗ್ಯಾಂಗ್ನಲ್ಲಿ ಇವಾಗ ನಡೆಸೋದಕ್ಕೆ ಯಾರೂ ಇಲ್ಲ. ಗ್ಯಾಂಗ್ ತುಂಬ ದೊಡ್ಡದಾಗಿ ಬೆಳೀತಾ ಇತ್ತು. ಆ ಅವಸ್ಥೆಯಲ್ಲಿ ಅದರ ಮುಖ್ಯಸ್ಥನು ತೀರು ಹೋದ ನಂತರ ಅವ್ರು ಕೇಳಿದ್ರು, ನಮ್ಮ ನಡುವೆ ಯಾರಿನ ಈ ಸಂಘವನ್ನು ನಡೆಸೋದು ಅಂತ. ಆವಾಗ ಆ ತೀರೋದಂಥ ಮಾಫಿಯಾ ಲೀಡ್ರನ್ನ ತಾಯಿ ಹೇಳಿದ್ರು, ನಾನಿನ್ನು ಮುಂದೆ ಈ ಮಾಫಿಯಾ ಗ್ಯಾಂಗ್ನ ನಾನು ನಡೆಸ್ತೇನೆ, ನಾನು ಇದನ್ನು ಹೊಣೆ ತಗೊಂಡು ನಾನು ಮುಖ್ಯನಾಗಿ ನಾನು ಇದನ್ನು ನಡೆಸ್ತೇನೆ ಅಂತ ಹೇಳಿದ್ರು. ಅವಸ್ಥೆಯಲ್ಲಿ ನೋಡುವಾಗ ಈ ತಾಯಿಯು ಮಗನಿಗಿಂತ ಕಠೋರವಾಗಿ ಅನೇಕರನ್ನ ಕೊಲ್ಲೋದಕ್ಕೆ ಶುರು ಮಾಡಿದ್ರು. ಅನೇಕ ಸಾರಿ ಪೊಲೀಸರನ್ನ ಹಿಡಿಯೋಕೆ ಹೋದ್ರೂ ಹೇಗಾದರೂ ಅವರಿಂದ ಅವ್ರ ಕೈ ತಪ್ಪಿಸ್ಕೊಂಡು, ಅವ್ರ ಕಣ್ಣು ತಪ್ಪಿಸ್ಕೊಂಡು ಇವರು ಮರೆಮಾಚಾಗಿ ಇವರು ತಪ್ಪಿಸ್ಕೊಳ್ತಾ ಇದ್ರು. ಆದರೆ ನೋಡಿ, ಅನೇಕ ವರ್ಷಗಳು ಹೋದ ನಂತರನೂ ಅನೇಕ ವ್ಯಕ್ತಿಗಳನ್ನ ಇವರು ಕಠೋರವಾಗಿ ಕೊಂದಾದಮೇಲೆ ಒಂದು ದಿವಸ ಈ ತಾಯಿ ಪೊಲೀಸ್ ಸ್ಟೇಷನ್ ಹತ್ರ ಪೊಲೀಸರ ಬಂದು ಅವ್ರು ಹೇಳಿದ್ರು, ನನ್ನಿಂದ ಇನ್ನು ಮುಂದೆ ಓಡೋದಕ್ಕೆ ಸಾಧ್ಯ ಇಲ್ಲ, ನನ್ನನ್ನೇ ನಾನು ಸರೆಂಡರ್ ಮಾಡ್ತಾಯಿದ್ದೀನಿ, ನಾನು ಪೊಲೀಸರ ಮುಂದೆ ನನ್ನನ್ನೇ ಒಪ್ಪಿಸ್ಕೊಡ್ತಾ ಇದ್ದೀನಿ, ನನ್ನ ಹಿಡಿದುಕೊಳ್ಳ್ರಿ. ಇವಾಗ ಪೊಲೀಸರು ಕೇಳಿದ್ರು, ಏನಕ್ಕೋಸ್ಕರ ನೀವು ಇವಾಗ ಸರೆಂಡರ್ ಮಾಡ್ತಾಯಿದ್ದೀರಿ, ಇಷ್ಟು ದಿವಸ ನಾವು ಇಷ್ಟು ವರ್ಷ ನಿಮ್ಮನ್ನು ಹಿಡಿಯೋಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅವ್ರು ಹೇಳಿದರು, ನಿಮ್ಮ ಕಣ್ಣುಗಳಿಂದ ನಾನು ತಪ್ಪಿಸ್ಕೊಬೋದು, ನಿಮ್ಮ ಕಣ್ಣುಗಳಿಂದ ನಾನು ಮರೆಮಾಚಾಗ್ಬೋದು, ಆದರೆ ನನಗೊಂದು ಮನಸ್ಸಾಕ್ಷಿ ಇದೆ, ಈ ಮನಸ್ಸಾಕ್ಷಿ ನನ್ನಿಂದ ಬಿಟ್ಟೋಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅನೇಕರು ಹೇಳ್ಬೋದು, ನಾನು ನೀತಿವಂತನಾಗಿದ್ದೇನೆ, ಒಂದು ಸೊಳ್ಳೆನೂ ಸರಿ ನಾನು ಕೊಂದಿಲ್ಲ, ಒಂದು ಇರುವೆನೂ ಸರಿ ನಾನು ಸ್ತೋತ್ರ ಕೊಲ್ಲೋದಿಲ್ಲ ಅಂತ ಹೇಳ್ಬೋದು. ಅನೇಕರ ಮುಂದೆ ಒಳ್ಳೆಯ ವಸ್ತ್ರಗಳನ್ನು ಹಾಕಿಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸೋದಕ್ಕೆ ನೋಡ್ಬೋದು. ಆದರೆ ನಮ್ಮ ಜೀವನದಲ್ಲಿ ಬರುವಂಥ ರಹಸ್ಯ ಪಾಪಗಳು ನಮ್ಮ ಜೀವನದಲ್ಲಿ ಬರುವಾಗ ನಮ್ಮ ಜೀವನದಲ್ಲಿ ರಹಸ್ಯ ಪಾಪಗಳು ದೇವರು ನೋಡುವಂಥರಾಗಿದ್ದಾರೆ. ಮನುಷ್ಯರ ಮುಂದೆ ನಾವು ನೀತಿವಂತರಾಗಿ ನಡೆದುಕೊಳ್ಳಬಹುದು, ಮನುಷ್ಯರ ಮುಂದೆ ಒಳ್ಳೆಯವರಾಗಿ ನಡೆದುಕೊಳ್ಳಬಹುದು, ಮನುಷ್ಯರ ಮುಂದೆ ಭಕ್ತಿ ಧರಿಸಿ ಭಕ್ತಿ ವೇಷ ಹಾಕ್ಬೋದು, ಮನುಷ್ಯರ ಮುಂದೆ ಏನು ತಪ್ಪು ಮಾಡಿಲ್ಲ ಅಂತ ನಾವು ತಪ್ಪಿಸ್ಕೊಳ್ಳಬಹುದು, ಕೋರ್ಟಿನ ಮುಂದೆನೋ ಪೊಲೀಸರ ಮುಂದೆನೋ ತಪ್ಪೇ ಆಗದೆ ರೀತಿಯಲ್ಲಿ ತಪ್ಪಿಸ್ಕೊಳ್ಳಬಹುದು. ಆದರೆ ನಾನೊಂದು ಹೇಳ್ತೀನಿ, ಯಾರಿಂದ ತಪ್ಪಿಸ್ಕೊಂಡ್ರೂ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಾಕ್ಷಿ ಅಂತ ಒಂದು ದೇವರು ಕೊಟ್ಟಿದ್ದಾರೆ. ಮನಸ್ಸಾಕ್ಷಿನ ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ದೇವ್ರ ವಾಕ್ಯ ಅದೇ ರೀತಿಯಲ್ಲಿ ಹೇಳುತ್ತೆ, ಮನಸ್ಸಾಕ್ಷಿಯನ್ನು ನಮ್ಮನ್ನು ಶುದ್ಧೀಕರಿಸುವಂಥ ಶಕ್ತಿ ಇರುವಂಥದ್ದು ಯೇಸುವಿನ ರಕ್ತ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೆಬ್ರಾಯರಿಗೆ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯದ 13-14 ವಾಕ್ಯದಲ್ಲಿ ನಾವು ಓದೋದಾದರೆ ಅದರಲ್ಲಿ ದೇವ್ರ ವಾಕ್ಯ ಬರೆಯಲ್ಪಟ್ಟಿದೆ, ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸೋದಕ್ಕೆ ಯೇಸುವಿನ ರಕ್ತದಲ್ಲಿ ಶಕ್ತಿ ಇದೆ. ಹಳೆಯ ಒಡಂಬಡಿಕೆ ನೋಡೋದಾದರೆ ರಕ್ತ, ಕುರಿಮರಿಯ ರಕ್ತ, ಮೃಗದ ರಕ್ತ, ಅದು ಒಂದೊಂದು ವ್ಯಕ್ತಿಯ ಶರೀರದಲ್ಲಿ ಅದರ ಮಾಡುವಂಥ ಪಾಪಗಳನ್ನು ಶುದ್ಧೀಕರಿಸೋದಕ್ಕೆ ಅಷ್ಟು ಶಕ್ತಿ ಇದ್ದರೆ, ನಮ್ಮ ಹೊಸ ಒಡಂಬಡಿಕೆಯ ಮಹಾಯಾಜಕನಾದ ಯೇಸುವಿನ ರಕ್ತ, ಆತನ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡೋದು ಮಾತ್ರವಲ್ಲ, ನಮ್ಮ ಮನಸ್ಸಾಕ್ಷಿ ಅನ್ನು ಸರಿ ಶುದ್ಧೀಕರಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾರೋ ಹೇಳುವಂಥ ಒಂದು ವಿಷಯ ಇದೆ, ಕಂಪ್ಯೂಟರಲ್ಲಿ ಹಾರ್ಡ್ ಡಿಸ್ಕ್ ಅಂತ ಒಂದು ಇದೆ. ಆ ಕಂಪ್ಯೂಟರ್ ಒಳಗಡೆ ಹಾರ್ಡ್ ಡಿಸ್ಕನ್ನು ಫಾರ್ಮ್ಯಾಟ್ ಮಾಡಿಬಿಟ್ರೆ ಹಳೆ ಯಾವುದೋ ಒಂದು ಇನ್ಫಾರ್ಮೇಷನ್ ನಮಗೆ ಸಿಗೋದಿಲ್ಲ ಅಂತ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯ ರಕ್ತ ನಮ್ಮನ್ನು ತೊಳೆಯುವಾಗ ನಮ್ಮ ಮನಸ್ಸಾಕ್ಷಿಯಲ್ಲಿ ನಮ್ಮ ಹಳೆ ಪಾಪಗಳ ಒಂದು ಜ್ಞಾಪಕಾರ್ಥನೂ ಬರದ ರೀತಿಯಲ್ಲಿ ನಮ್ಮನ್ನು ತೊಳೆದು ನಮ್ಮ ಮನಸ್ಸಾಕ್ಷಿಯನ್ನು ಸರಿ ಯೇಸು ಸ್ವಾಮಿ ತೊಳೆದು ಶುದ್ಧೀಕರಿಸೋದಕ್ಕೆ ಯೇಸುವಿನ ರಕ್ತದಲ್ಲಿ ಶಕ್ತಿ ಇದೆ. ಈ ಹಗಲತ್ತು ಈ ಸಮಯದಲ್ಲಿ ನನ್ನನ್ನು ಕೇಳುತ್ತಿರುವ ನೀವು ಯಾರೇ ಆಗಿರ್ಬೋದು, ಇವತ್ತು ನೀವು ಯೇಸುವಿನ ಬಳಿ ಬಂದು ನೀವು ಪ್ರಾರ್ಥನೆ ಮಾಡೋದಾದರೆ, ಕರ್ತನೇ ನನ್ನ ಪಾಪಗಳಿಂದ ನನ್ನನ್ನು ಕ್ಷಮಿಸು, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು, ನಿಮ್ಮ ಪರಿಶುದ್ಧ ರಕ್ತದಿಂದ ಶಿಲುಬೆಯಲ್ಲಿ ನನಗೋಸ್ಕರ ಕೊಟ್ಟಂಥ ರಕ್ತದಿಂದ ನನ್ನ ಮನಸ್ಸಾಕ್ಷಿ, ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಶರೀರವನ್ನು ಶುದ್ಧೀಕರಿಸು ಅಂತ ನೀವು ಕೇಳೋದಾದರೆ, ಯೇಸು ಸ್ವಾಮಿಯ ರಕ್ತ ಎಲ್ಲ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸಿ ನಮ್ಮ ಕೊಳಚೆಗಳಿಂದ ಬಿಡುಗಡೆ ಮಾಡೋದು ಮಾತ್ರವಲ್ಲ, ಹೊಸ ಜೀವನ ಕೊಡೋದಕ್ಕೆ ಶಕ್ತಿ ಉಳ್ಳದಾಗಿದೆ. ಅದು ಮಾತ್ರವಲ್ಲ, ನೀವು ದೇವರ ಮಕ್ಕಳಾಗಿ ಜೀವಿಸೋದಕ್ಕೆ ದೇವರು ನಿಮಗೆ ಬಲ ಕೊಡುವಂಥ ದೇವರಾಗಿದ್ದಾರೆ. ಈ ಯೇಸು ಸ್ವಾಮಿಯ ರಕ್ತದಲ್ಲಿ ನಾವು ನೋಡೋದಾದರೆ ಪಾಪಗಳಿಂದ ನಮ್ಮನ್ನು ತೊಳೆಯೋದು ಮಾತ್ರವಲ್ಲ,
ಅದೇ ರೀತಿಯಲ್ಲಿ ನಾವು ನೋಡ್ತೀವಿ, ಅನೇಕರು ಹೇಳ್ತಾರೆ ನಮ್ಮನ್ನು ಪರಿಶುದ್ಧ ಮಾಡುವಂಥ ಈ ಯೇಸು ಸ್ವಾಮಿಯ ರಕ್ತದಲ್ಲೇ, ದೇವ್ರ ವಾಕ್ಯ ಹೇಳುವಂಥದ್ದೇ ಈ ಯೇಸು ಸ್ವಾಮಿಯ ರಕ್ತ ನಮ್ಮ ಪಾಪಗಳಿಂದ ಶುದ್ಧೀಕರಿಸೋದು ಮಾತ್ರವಲ್ಲ. ಈ ಸಮಯದಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನೋಡೋದೇ ಆದರೆ ಪ್ರಕಟಣೆ 7ನೇ ಅಧ್ಯಾಯದ 17ನೇ ವಾಕ್ಯ ಈ ರೀತಿಯಲ್ಲಿ ಹೇಳುತ್ತದೆ, ಕುರಿಮರಿಯಾದವನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಬೆಳ್ಳಗೆ ಮಾಡಿದ್ದಾರೆ ಅಂತ. ದೇವ್ರ ವಾಕ್ಯದಲ್ಲೂ ಈ ರೀತಿಯಲ್ಲಿ ನಾವು ಕಾಣ್ತೇವೆ. ಮನುಷ್ಯನ ನೀತಿ ಕ್ರಿಯೆಗಳೆಲ್ಲ ಕೊಳೆ ಬಿದ್ದಂಥ ವಸ್ತ್ರವಾಗಿದೆ. ನಾವೆಷ್ಟೇ ನೀತಿ ಕ್ರಿಯೆಗಳನ್ನು ಮಾಡೋದಾದ್ರೂ ಅನೇಕರು ಚಿಂತೆ ಮಾಡ್ತಾರೆ. ಅನೇಕರು ಅವ್ರ ಚಿಂತೆ ಈ ರೀತಿಯಲ್ಲಿ ಆಗಿದೆ, ಎಷ್ಟೊಂದು ತಪ್ಪು ಮಾಡಿ ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತರಾಗಿ ಮಾಡ್ಬೋದು ಅಂತ. ಆದರೆ ನಿಮ್ಮ ಬಳಿ ನಾನೊಂದು ಕಾರ್ಯ ಹೇಳಲ್ಲ, ನಮ್ಮ ಎಷ್ಟೇ ನೀತಿ ಕ್ರಿಯೆಗಳು ಅದು ಎಂಥದ್ದೇ ಆಗಲಿ, ಬಡವರಿಗೆ ಬಟ್ಟೆ ತೆಗೆದುಕೊಡೋದಾಗಲಿ, ಹಸಿದವರಿಗೆ ಊಟ ಹಾಕೋದಾಗಲಿ, ಒಂದು ಸಹಾಯ ಮಾಡೋದ್ರಲ್ಲಾಗಲಿ, ಅದೆಲ್ಲ ಒಳ್ಳೆಯ ಕಾರ್ಯಗಳು, ಅದೆಲ್ಲ ಒಳ್ಳೆಯದೇ. ಆದರೆ ಈ ಒಳ್ಳೆ ನೀತಿ ಕ್ರಿಯೆಗಳು ಆದ್ರೂ ಸರಿ ದೇವ್ರ ಮುಂದೆ ನಮ್ಮ ಪಾಪಗಳು ನಿವಾರಣೆವಾಗಬೇಕಂತ ಇರೋದೇ ಆದರೆ ನಮ್ಮ ನೀತಿ ವಸ್ತ್ರಗಳೆಲ್ಲ ಅದು ಕೊಳಚೆ ಬಿದ್ದಂಥ ವಸ್ತ್ರ ರೀತಿಯಲ್ಲಿ. ಕೆಲವೊಮ್ಮೆಲ್ಲ ನೀವು ನೋಡಿರ್ಬೋದು, ಈ ಗರಾಜಿನಲ್ಲೆಲ್ಲ ಗಾಡಿ ಶುದ್ಧೀಕರಿಸುವಂಥ ಸರ್ವಿಸ್ ಮಾಡುವಂಥ ಜಾಗದಲ್ಲಿ ನೋಡೋದಾದರೆ ಅವರ ವಸ್ತ್ರಗಳನ್ನು ನೀವು ನೋಡೋದಾದರೆ ಅವರ ವಸ್ತ್ರಗಳ ಮೇಲೆ ತುಂಬ ಎಣ್ಣೆ, ಆಯಿಲ್, ಗ್ರೀಸ್ ಎಲ್ಲ ಬಿದ್ದಿರೋದು ನೀವು ನೋಡಿರ್ಬೋದು. ಅದೇ ರೀತಿಯಲ್ಲಿ ಆಗಿದೆ ನಮ್ಮ ನೀತಿ ಕ್ರಿಯೆಗಳು ಸರಿ. ಈ ಮತ್ತೊಬ್ಬರಿಗೆ ಸಹಾಯ ಮಾಡೋದಾಗಲಿ, ಊಟ ಹಾಕೋದಾಗಲಿ, ಅಲ್ಲದಿದ್ದರೆ ಒಬ್ಬರ ಹಸಿವಿರೋ ಸಮಯದಲ್ಲಿ ಅನಾಥರಿಗೆ ಊಟ ಹಾಕೋದಾಗಲಿ, ಅಂಥ ಒಳ್ಳೆ ಕ್ರಿಯೆಗಳಲ್ಲೆಲ್ಲ ನಾವು ಚಿಂತೆ ಮಾಡೋದಾದರೆ ದೇವ್ರ ಮುಂದೆ ಅದು ಅನೀತಿಯಾಗಿಯೇ ಕಾಣಲ್ಪಡುತ್ತೆ, ಕೊಳಚೆ ಬಿದ್ದಂಥ ವಸ್ತ್ರದ ರೀತಿಯಲ್ಲಾಗಿರುತ್ತೆ. ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡಿ, ಇಲ್ಲಿ ನಾವು ನೋಡಿದ್ದೇವೆ, ಆತನ ರಕ್ತದಲ್ಲಿ ನಿಲುವಂಗಿಗಳನ್ನು ತೊಳೆದು ಶುದ್ಧೀಕರಿಸುವಂಥ ರೀತಿಯಲ್ಲಿ ದೇವರು ನಮ್ಮನ್ನು ಶುದ್ಧೀಕರಿಸ್ತಾರೆ. ನಮ್ಮ ವಸ್ತ್ರಗಳು, ನಮ್ಮ ನೀತಿಯ ವಸ್ತ್ರಗಳು, ನಮಗೆ ದೇವರು ಕೊಟ್ಟಿರುವಂಥ ಕೆಲವೊಂದು ವಸ್ತ್ರಗಳಿದೆ, ಆತನ ರಕ್ತದಲ್ಲಿ ನಾವು ತೊಳೆಯಲ್ಪಡೋದಾದರೆ ರಿನ್ ಸುಪ್ರೀಮ್ಗಿಂತ, ಅಲ್ಲದೇ ಇದ್ದರೆ ಯಾವ ಡಿಟರ್ಜೆಂಟಿಗಿಂತ ಇದು ಸ್ತೋತ್ರ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪರಿಶುದ್ಧ ಮಾಡೋದು ಮಾತ್ರ ಅಲ್ಲ, ಬೆಳ್ಳಗೆ ಮಾಡುವುದಕ್ಕೆ ಶಕ್ತಿ ಇರುವಂಥದ್ದಾಗಿದೆ. ಮತ್ತು ನಾವು ಸ್ತೋತ್ರ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ನಾವು ಓದೋದಾದರೆ ಈ ರೀತಿಯಲ್ಲಿ ಸ್ತೋತ್ರ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ನಮ್ಮನ್ನು ಪ್ರೀತಿಸಿ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ನಮ್ಮ ಪಾಪಗಳಿಂದ ತೊಳೆದು, ಅಂದರೆ ದೇವರು ಯೇಸು ಸ್ವಾಮಿಯ ರಕ್ತ ನಮ್ಮನ್ನು ಪ್ರೀತಿಸಿ, ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ ಆತನ ರಕ್ತದಿಂದ ತೊಳೆದು, ಮತ್ತೆ ಸ್ತೋತ್ರ 6ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ತನ್ನ ತಂದೆಯಾದ ದೇವರಿಗೆ ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದನು. ಅಂದರೆ ಇದುವರೆಗೂ ನಿಮ್ಮ ಅವಸ್ಥೆ ಏನೇ ಆಗಿರ್ಬೋದು, ನಿಮ್ಮ ಹಿನ್ನೆಲೆ ನನಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಆಗಿದೆ ಅಂತ, ಆದರೆ ಇವತ್ತು ಯೇಸುವೇ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿದೆ ಆದರೆ ಅಂತ ನೀವು ಪ್ರಾರ್ಥಿಸುವುದಾದರೆ, ಯೇಸುವೇ ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಶುದ್ಧೀಕರಿಸು, ನನ್ನನ್ನು ಪವಿತ್ರಗೊಳಿಸಿ, ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಲ್ಲಪ್ಪ, ನಿಮ್ಮ ಹತ್ರ ನಾನು ಬರ್ತಾಯಿದ್ದೀನಿ, ನಿಮ್ಮ ರಕ್ತದಿಂದ ನನ್ನ ತೊಳೆ ಅಂತ ಕೇಳುವಾಗ ಆ ಯೇಸು ಸ್ವಾಮಿಯ ರಕ್ತ ನಿಮ್ಮನ್ನು ತೊಳೆದು ಪವಿತ್ರ ಮಾಡೋದು ಮಾತ್ರವಲ್ಲ, ಸಕಲ ಪಾಪಗಳಿಂದ ಅಶುದ್ಧಿಗಳಿಂದ ನಮ್ಮನ್ನು ಶುದ್ಧೀಕರಿಸೋದು ಮಾತ್ರ ಅಲ್ಲ, ನಮ್ಮ ಮನಸ್ಸಾಕ್ಷಿಯನ್ನು ಸರಿಪಡಿಸೋದು ಮಾತ್ರವಲ್ಲ, ನಮ್ಮ ಮನಸ್ಸಾಕ್ಷಿಗಳನ್ನು ತೊಳೆದು ಶುದ್ಧೀಕರಿಸೋದು ಮಾತ್ರವಲ್ಲ, ನಾವು ಆವಾಗಲೇ ಓದಿದ ರೀತಿಯಲ್ಲಿ ನಮಗಿರುವಂಥ ಕೊಳಚೆಯಾದ ನೀತಿಯ ವಸ್ತ್ರಗಳಿಂದ ನಮಗೆ ಬಿಡುಗಡೆ ಮಾಡಿ ನಮಗೆ ಆ ನಿಲುವಂಗಿಗಳನ್ನು ಪ್ರಕಾಶಿಸುವ ಬಿಳಿ ಅಂಗಿಗಳನ್ನಾಗಿ ಮಾಡೋದಕ್ಕೆ ಶಕ್ತಿಯುಳ್ಳದು ಮಾತ್ರವಲ್ಲ, ಯೇಸುವಿನ ರಕ್ತ ನಮ್ಮನ್ನು ತಂದೆಯಾದ ದೇವರ ಮುಂದೆ ಈ ರಕ್ತ ನಮ್ಮನ್ನು ತೊಳೆಯುವಾಗ ನಮ್ಮನ್ನು ಆ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡೋದಕ್ಕೆ ಶಕ್ತಿ ಉಳ್ಳದಾಗಿದೆ. ನಿಮ್ಮ ಹಿನ್ನೆಲೆ ನನಗೆ ಗೊತ್ತಿಲ್ಲ, ಕೆಲವರೆಲ್ಲ ಹೇಳ್ಬೋದು, ನನ್ನ ಹಿಂದಿನ ಚರಿತ್ರೆ ಓದೋದೇ ಆದರೆ ಪಾಸ್ಟರ್ ಸಾಹೇಬ್ರೆ ನಾವು ತುಂಬ ಕಷ್ಟದಿಂದ ಬಂದಿದ್ದೇವೆ, ನಮ್ಮ ಕುಲ, ನಮ್ಮ ಗೋತ್ರ, ನಮ್ಮ ಜಾತಿ ಎಲ್ಲ ಕಡೆ ಇದು ಅಂತ ಹೇಳಿ ಅನೇಕರು ಹೇಳ್ಬೋದು. ಆದರೆ ನಾನು ನಿಮ್ಮ ಬಳಿಯಲ್ಲಿ ಒಂದು ಹೇಳ, ನಿಮ್ಮನ್ನು ಅರಸರನ್ನಾಗಿ ಮಾಡೋದಕ್ಕೆ, ಯಾಜಕರನ್ನು ಮಾಡೋದಕ್ಕೆ ಈ ರಕ್ತದಲ್ಲಿ ಶಕ್ತಿ ಉಂಟು. ಅನೇಕರು ಹೇಳ್ತಾರಲ್ವ, ಅವರ ಜಾತಿ ಅದು, ಇವರು ಈ ಕೀಳು ಜಾತಿ ಅಂತ. ಆದರೆ ಯೇಸುವಿನ ರಕ್ತದಲ್ಲಿ ಗೊತ್ತಿರುವ ನಮ್ಮನ್ನು ಮಾಡುವಂಥ ಅವಸ್ಥೆ ಯಾವುದು ಗೊತ್ತಾ? ನಮ್ಮ ಲೆವೆಲನ್ನು, ನಮ್ಮ ಅವಸ್ಥೆಯನ್ನು ಅದು ಬದಲಾಯಿಸುವಂಥದ್ದಾಗಿದೆ. ನಮ್ಮ ಚಿಂತೆ, ನಮ್ಮ ಹೃದಯ, ನಮ್ಮ ನಡತೆ ಸಕಲವನ್ನು ಬದಲಾಯಿಸುವಂಥ ಶಕ್ತಿಯುಳ್ಳ ಯೇಸುವಿನ ರಕ್ತ. ಈ ರಕ್ತ ಏನಾಗಿ ಮಾಡುತ್ತದೆ ಗೊತ್ತಾ? ರಾಜರನ್ನಾಗಿ. ಅಂದರೆ ಅರಸರು ಅಂದರೆ ಅವರೇ ಎಲ್ಲ ಕೆಲಸ ಮಾಡೋಲ್ಲ,
ಅರಸರು ಆಜ್ಞೆ ಕೊಟ್ಟರೆ ಆ ಆಜ್ಞೆಯ ಮೇಲೆ ಕೆಲಸಗಾರರು ಕ್ರಿಯೆ ಮಾಡ್ತಾರೆ. ಅದೇ ರೀತಿಯಲ್ಲಿ ನೀವು ಸರಿ ಆಜ್ಞೆ ಕೊಡೋದಾದರೂ ಸರಿ, ಬಾಯಿ ತೆಗೆದು ಯೇಸುವಿನ ನಾಮದಲ್ಲಿ ಈ ಪರ್ವತ, ರೋಗವಾಗಿರುವ ಪರ್ವತ ನನ್ನ ಜೀವನದಿಂದ ಬಿಟ್ಟೋಗಲಿ ಅಂತ ನೀವು ಆಜ್ಞೆ ಕೊಡೋದಾದರೆ, ಅದೇ ರೀತಿಯಲ್ಲಿ ಆಜ್ಞೆಯ ಪ್ರಕಾರ ಈ ರೋಗಗಳು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಅದೇ ರೀತಿಯಲ್ಲೇ ನೀವು ಸರಿ ಪ್ರಾರ್ಥಿಸುವಾಗ, ನೀವು ಆಜ್ಞೆ ಕೊಡುವಾಗ ನಿಮಗೋಸ್ಕರ ಕೆಲಸ ಮಾಡೋದಕ್ಕೆ ಕರ್ತನಾದ ದೇವರು ದೇವದೂತರನ್ನು ಕಳಿಸ್ತಾರೆ. ದೇವದೂತರು ನಿಮಗೋಸ್ಕರ ಕೆಲಸ ಮಾಡ್ತಾರೆ. ನೀವು ಬಾಯಿ ತೆಗೆದು ಆಜ್ಞೆ ಕೊಡುವಾಗ, ಬೆಟ್ಟವನ್ನು ನೋಡಿ ನೀವು ಆಜ್ಞೆ ಕೊಡುವಾಗ, ಎಷ್ಟೇ ದೊಡ್ಡ ಕಷ್ಟದ ಬೆಟ್ಟವಾಗಲಿ, ರೋಗದ ಬೆಟ್ಟವಾಗಲಿ, ಶಾಪದ ಬೆಟ್ಟವಾಗಲಿ, ಸೈತಾನನು ಕೊಂಡಿಟ್ಟಿರುವಂಥ ಎಲ್ಲ ಮಂತ್ರದ ಶಕ್ತಿಗಳಾಗಲಿ, ನೀವು ಯೇಸುವಿನ ನಾಮದಲ್ಲಿ ಈ ಬೆಟ್ಟ ಬಿಟ್ಟೋಗಲಿ ಅಂತ ನೀವು ಆಜ್ಞೆ ಕೊಡುವಾಗ, ಅದೇ ರೀತಿಯಲ್ಲಿ ಆ ಬೆಟ್ಟ ನಿಮ್ಮ ಮುಂದೆಯಿಂದ ಅದು ಬಿಟ್ಟೋಗೋದು ನೀವು ನೋಡುತ್ತೀರಾ. ಆ ತೊಂದರೆಗಳು ಇಲ್ಲದೆ ಆಗುವಂಥ ಸಂದರ್ಭಗಳನ್ನು ಕರ್ತ ನಿಮಗೆ ಕೊಡುವಂಥದ್ದಾಗಿದ್ದಾರೆ. ಅರಸನಾಗಿ ದೇವರು ನಿಮ್ಮನ್ನು ಮಾಡಿದ್ದಾರೆ. ಎರಡನೇದಾಗಿ ಯಾಜಕರನ್ನಾಗಿ ನಮ್ಮನ್ನು ಯೇಸು ಸ್ವಾಮಿ ಮಾಡಿದ್ದಾರೆ ತಂದೆಯ ಮುಂದೆ. ಅದರ ಅರ್ಥ, ನಾವು ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನೆಗೂ ನಮಗೆ ಬೆಲೆ ಇದೆ. ದೇವರು ಅದನ್ನು ಅಂಗೀಕರಿಸೋದು ಮಾತ್ರವಲ್ಲ, ಆ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಡುವಂಥ ದೇವರಾಗಿದ್ದಾರೆ. ಈ ಸಮಯದಲ್ಲಿ ನೀವು ವಿಶ್ವಾಸದಿಂದ ಯೇಸುವೇ ನನ್ನ ಪಾಪಗಳನ್ನು ತೊಳೆ ಅಂತ ಮಾತ್ರ ಅಲ್ಲ, ಯೇಸುವಿನ ರಕ್ತ ನಿಮ್ಮನ್ನು ತೊಳಿಬೇಕಂತ ನೀವು ಪ್ರಾರ್ಥಿಸುವಾಗ ನಿಮ್ಮ ವಸ್ತ್ರಗಳನ್ನು ಬಿಳಿಪಡಿಸೋದು ಮಾತ್ರವಲ್ಲ, ಮನಸ್ಸು ಶುದ್ಧೀಕರಿಸೋದು ಮಾತ್ರವಲ್ಲ, ನೀವು ಆ ಬಾಯಿ ತೆಗೆದು ಆಜ್ಞೆ ಕೊಡುವಂಥ ಒಂದೊಂದು ವಿಷಯಗಳು ಮಾರ್ಪಾಡಾಗೋದು. ಅದೇ ರೀತಿಯಲ್ಲಿ ಯಾಜಕರಾಗಿರುವ ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಗಳನ್ನು ಸರ್ವಶಕ್ತನಾದ ದೇವರು ಅದು ಕೇಳೋದು ನೀವು ಈ ದಿವಸಗಳಲ್ಲಿ ಕಾಣ್ತೀರಾ. ನಿಮಗೆ ವಿಶ್ವಾಸ ಇದ್ದರೆ ಮಾತ್ರ ಸಾಕು. ವಿಶ್ವಾಸದಲ್ಲಿ ನೀವು ಪ್ರಾರ್ಥನೆ ಮಾಡೋದಾದರೆ ನೀವು ದೇವರ ಮಹಿಮೆನ ನೀವು ಕಾಣ್ತೀರಾ. ವಿಶ್ವಾಸದ ಮೂಲಕ ನೀವು ಅದ್ಭುತಗಳನ್ನು ಹೊಂದ್ಕೊಳ್ಬೋದು. ಇದು ನಡೆಯೋದಲ್ಲ ನಂಬಿಕೆಯ ಮೇಲೆ ಮಾತ್ರನೇ. ಕಾರಣ, ನಾವು ನಂಬುವವರ, ವಿಶ್ವಾಸ ಇಡುವವರ ಮೇಲೆ ಮಾತ್ರನೇ ದೇವರ ಮಹಿಮೆ ಕರ್ತನಾದ ದೇವರು ತೋರ್ಪಡಿಸುವಂಥದ್ದು. ಇವತ್ತು ಸರಿ ನೀವು ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಈ ಸಮಯದಲ್ಲೇ ಅದ್ಭುತ ಕೊಡೋದಕ್ಕೆ ಕರ್ತನು ಶಕ್ತನು. ನೀವು ಪ್ರಾರ್ಥಿಸಿರಿ, ಕರ್ತನೇ ನನ್ನ ಪಾಪಗಳಿಂದ ನಾನು ಶುದ್ಧೀಕರಿಸು. ನೀವು ಈ ಸಮಯದಲ್ಲೇ ನೀವು ಕಣ್ಣು ಮುಚ್ಚಿ ಈ ಒಂದು ಮಾತು ನೀವು ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಬಳಿ ನೀವು ಕೇಳೋದಾದರೆ, ಯೇಸು ಸ್ವಾಮಿ ನಿಮ್ಮ ಪಾಪಗಳಿಂದ ಶುದ್ಧೀಕರಿಸ್ತಾರೆ. ಅದು ಮಾತ್ರವಲ್ಲ, ರೋಗದಲ್ಲಿ ನೀವು ಇರೋದೇ ಆದರೆ, ನಿಮಗೆ ವಿಶ್ವಾಸ ಇರೋದಾದರೆ, ನಂಬಿಕೆ ಇರೋದಾದರೆ, ಯೇಸುವಿನ ನಾಮದಲ್ಲಿ ಈ ರೋಗ ನನ್ನನ್ನು ಬಿಟ್ಟು ಹೋಗಲಿ ಅಂತ ನೀವು ಆಜ್ಞೆ ಕೊಡೋದೇ ಆದರೆ ರೋಗ ನಿಮ್ಮನ್ನು ಬಿಟ್ಟೋಗುತ್ತೆ. ಭೂತ ಬಾಧಿತರು ಅಲ್ಲದಿದ್ದರೆ, ಸೈತಾನ ಕ್ರಿಯೆಗಳಿದ್ದರೆ, ಇವಾಗ ನೀವು ಆಜ್ಞೆ ಕೊಡೋದೇ ಆದರೆ ಅದು ನಿಮ್ಮನ್ನು ಬಿಟ್ಟೋಗುತ್ತೆ. ಕೊನೆಯದಾಗಿ ಯಾಜಕರಾಗಿರುವ ನೀವು ಪ್ರಾರ್ಥನೆ ಏನೆಲ್ಲ ಕೇಳ್ತಿರೋ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಯೇಸು ಸ್ವಾಮಿ ರಕ್ತ ನಮ್ಮ ಸಕಲ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಅದು ಒಂದೋ ಎರಡೋ ಅಲ್ಲ, ಸಕಲ ಪಾಪಗಳಿಂದ, ಅದಂತೆ ಯಾವುದೇ ರೀತಿಯಾದ ಪಾಪ ಆದ್ರೂ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ನಮಗೆ ಶುದ್ಧೀಕರಣ ಕೊಡುವಂಥದ್ದಾಗಿದೆ. ಈ ಹಗಲೊತ್ತು ಈ ಸಮಯದಲ್ಲೂ ನಾವು ದೇವರ ವಾಕ್ಯದಿಂದ ನಾವು ಧ್ಯಾನಿಸೋಣ, ಯೇಸುವಿನ ರಕ್ತ ಬೇರೆ ಏನೆಲ್ಲ ಮಾಡುತ್ತದೆ ಅಂತ. ಎಫೆಸರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನಾನು ನಿಮಗೋಸ್ಕರ ಓದುತ್ತೇನೆ. ಆತನ ಕೃಪಾ ಅನುಸಾರವಾಗಿ ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆಯು, ಅಂದರೆ ಪಾಪಗಳ ಕ್ಷಮಾಪಣೆಯೂ ಉಂಟಾಯಿತು. ಯೇಸುವಿನ ರಕ್ತದಲ್ಲಿ ನಾವು ಕಳೆದ ದಿವಸಗಳಲ್ಲಿ ಕೇಳಿದ ರೀತಿಯಲ್ಲಿ ಪ್ರಕಟಣೆ ನಾವು ಓದಿದೆವು. ಯೋಹನನ 1ನೇ ಪತ್ರಿಕೆಯಲ್ಲಿ ನಾವು ನೋಡಿದೆವು ಪರಿಶುದ್ಧತೆ, ಶುದ್ಧೀಕರಣ. ಮತ್ತು ಇದರಲ್ಲಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ವಿಮೋಚನೆಯು ಸರಿ. ಸ್ತೋತ್ರ, ದೇವರ ಯೇಸು ಸ್ವಾಮಿ ರಕ್ತದಲ್ಲಿದೆ. ಯಾವುದರಿಂದ ವಿಮೋಚನೆ? ನಾವು ದೇವರ ವಾಕ್ಯದಲ್ಲಿ ನಾವು ನೋಡೋದೇ ಆದರೆ, ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರವಾಗಿಬಿಟ್ಟ. ಆತನು ಎದ್ದಂಥ ದೇವರ ಕೃಪೆಯನ್ನು, ದೇವರ ಮಹಿಮೆಯನ್ನು ಆತನು ಕಳ್ಕೊಂಡ. ನೀವು ಆದಿಕಾಂಡ 1ನೇ ಅಧ್ಯಾಯದಿಂದ ನೀವು ಓದೋದೇ ಆದರೆ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಮೊದಲನೇ ಮನುಷ್ಯನು, ಕರ್ತನಾದ ದೇವರು ಮೊದಲನೇ ಮನುಷ್ಯನನ್ನು ಉಂಟು ಮಾಡಿ ಆತನಿಗೆ ಮಹಿಮೆಯಿಂದ ಆತನು ಮರೆಮಾಚಿ ದೇವರ ಕೃಪೆಯನ್ನು ಆತನಿಗೆ ಕೊಟ್ಟು ಆತನ ಜೀವವನ್ನು ಇಡೋದು ಮಾತ್ರವಲ್ಲ, ತೋಟದಲ್ಲಿ ಇಟ್ಟಿದ್ರಂತೆ. ತೋಟ ಅಂದರೆ ಏನು? ತೋಟ ಅಂದರೆ ದೇವರ ಸಾನ್ನಿಧ್ಯವನ್ನು ತೋರಿಸುತ್ತಾ ಇದೆ. ತೋಟ ಅಂದರೆ ದೇವರ ಸಾನ್ನಿಧ್ಯವನ್ನು ತೋರಿಸುವಂಥದ್ದಾಗಿದೆ.
ತೋಟದಲ್ಲಿ ಕಾವಲಿದೆ, ಅಲ್ಲಿ ಕಾವಲುಗಾರರಿದ್ದಾರೆ. ತೋಟದಲ್ಲಿ ಫಲ ವೃಕ್ಷ ಅಲ್ಲೊಂದು ಎಲ್ಲವೂ ಆರ್ಡ್ರಲ್ಲಿ ಇರೋದು ನೀವು ನೋಡ್ತೀರಾ. ಅಲ್ಲಿ ನೋಡೋದಾದರೆ ಕಾಡಿನ ರೀತಿಯಲ್ಲಿ ಅಲ್ಲ, ತೋಟದಲ್ಲಿ ಸೌಂದರ್ಯ ಇರುವಂಥದ್ದಾಗಿದೆ. ತೋಟದಲ್ಲಿ ನೋಡಿ ತೊಂದರೆಗಳಿಲ್ಲ. ತೋಟ ಅನ್ನೋದಾದರೆ ನಮ್ಮ ಜೀವನವೂ ಸರಿ ತೋಟವಾಗಿರೋದೇ ಆದರೆ ಅದರಲ್ಲಿ ಸಮಾಧಾನ, ಸಂತೋಷ, ಕಾವಲು ಮತ್ತು ಫಲವೃತ್ತಾಗಿರುವಂಥ ಅನುಭವಗಳನ್ನು ನಾವು ನೋಡ್ಬೋದು. ಅದು ಮಾತ್ರವಲ್ಲ, ಕರ್ತನಾದ ದೇವರು ಏದೇನು ತೋಟದಲ್ಲಿ ಆದಾಮನ ನೆಡುವಾಗ ಅವನಿಗೋಸ್ಕರ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ದೇವರು ಕಟ್ಟಿಕೊಡಲಿಲ್ಲ. ಕಾರಣ ಆತನು ರೋಗದಲ್ಲಿ ಇರಬೇಕಂತ ದೇವರ ಚಿತ್ತ ಇರಲಿಲ್ಲ. ದೇವರ ರೂಪದಲ್ಲೂ ಸಾದೃಶ್ಯದಲ್ಲೂ ಸ್ವರೂಪದಲ್ಲೂ ಅದೇ ರೀತಿಯಲ್ಲಿ ದೇವರ ರೀತಿಯಲ್ಲೇ ಮನುಷ್ಯನನ್ನು ಉಂಟು ಮಾಡಿದಂಥ ಅವಸರ ನೋಡ್ತೀವಿ. ಅಂದರೆ ದೇವರಿಗೆ ರೋಗ ಇಲ್ಲ, ದೇವರಿಗೆ ಶಾಪ ಇಲ್ಲ, ದೇವರಲ್ಲಿ ಯಾವ ಒಂದು ಕೊರತೆ ಇಲ್ಲ. ದೇವರು ಇರುವ ರೀತಿಯಲ್ಲಿ ಅದೇ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದರು. ಆದರೆ ಯಾವ ದಿವಸ ಮನುಷ್ಯನು ಶೋಧನೆಗೊಳಗಾಗಿ ಸೈತಾನನು ಅವರ ಜೀವನದಲ್ಲಿ ಬಂದು ಪಾಪದಲ್ಲಿ ಬೀಳಿಸುವ ಅವಸ್ಥೆ ಬಂದಾಗ ಅವರು ದೇವರ ಮಹಿಮೆಯನ್ನು, ಕೃಪೆಯನ್ನು, ದೇವರ ಸನ್ನಿಧಾನವನ್ನು ಕಳೆದುಕೊಂಡದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಇವತ್ತು ಸರಿ ನಾನು ಹೇಳ್ತೇನೆ, ಪಾಪ ಬರೋವಾಗ ಪಾಪದಲ್ಲಿ ಶಾಪ ಇದೆ. ಶಾಪ ಬರೋವಾಗ ಆ ಪಾಪದ ಮೂಲಕ ಶಾಪ ಬರೋವಾಗ ಅದರಲ್ಲಿ ರೋಗ ಸರಿ ಇದೆ. ಮನೆಯಲ್ಲಿ ಸಮಾಧಾನ, ಸಂತೋಷ ಎಂಥದ್ದು ಕಾಣಲ್ಪಡೋದಿಲ್ಲ. ಪಾಪದ ಸಂಬಳ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಅದು ಮರಣ. ಅದರ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ನಿತ್ಯ ಜೀವ ಉಂಟು. ಈ ಹಗಲತ್ತು ಸರಿ, ಈ ಸಮಯದಲ್ಲೂ ಸರಿ ನಿಮ್ಮ ಬಳಿ ನಾನು ಮಾತನಾಡುವಾಗ ದೇವರ ವಾಕ್ಯದಿಂದ ನಾನು ಒಂದು ಕಾರ್ಯ ಹೇಳ್ತೀನಿ. ಈ ನಷ್ಟವಾದದನ್ನೆಲ್ಲ ಮತ್ತೆ ತಿರುಗಿ ಕೊಡೋದಕ್ಕೆ ಯೇಸು ಸ್ವಾಮಿ ಬಂದಿರೋದು. ಅದಕ್ಕೆ ಅದೇ ಆದಾಮನ ರೀತಿಯಲ್ಲಿ ದೇವರ ಸಾದೃಶ್ಯದಲ್ಲೂ ಸ್ವರೂಪದಲ್ಲಿ ಇರುವಂಥ ದೇವರ ರೀತಿಯಲ್ಲಿ ಇರುವಂಥ ಆದಾಮನ ಬಿದ್ದೋದ ಜಾಗದಲ್ಲಿ ಮತ್ತೆ ನಮ್ಮನ್ನು ತಿರುಗಿ ನಿಲ್ಲಿಸೋದಕ್ಕೆ ತಂದೆಯಾದ ದೇವರು ಆಸೆ ಪಡ್ತಾ ಇದ್ದಾರೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದು. ಅದಕ್ಕಾಗಿಯೇ ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ಸತ್ತಿದ್ದು. ಪಾಪಗಳಿಂದ ವಿಮೋಚನೆ ಮಾಡಿ, ನಮ್ಮ ಎಲ್ಲ ಶಾಪಗಳಿಂದ ವಿಮುಕ್ತಿ ಮಾಡಿ, ಆತನಲ್ಲಿ ಹೊಸ ಜೀವ ಹೊಂದಿಕೊಂಡು ಅವನ ರೀತಿಯಲ್ಲೇ ಮತ್ತೆ ನೋಡೋದಕ್ಕೆ ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ. ನೀವು ದೇವರ ವಾಕ್ಯದಲ್ಲಿ ಓದೋದೇ ಆದರೆ, ದೇವರ ವಾಕ್ಯದಲ್ಲಿ ಆದಾಮನಿಗೆ ದೇವರು ಕೊಟ್ಟಂಥ ಒಂದು ಆಶೀರ್ವಾದ ಏನೋದಂದರೆ, ಅವನು ಆಳ್ವಿಕೆ ಮಾಡಬೇಕು ಮತ್ತು ಈ ಭೂಮಿಯನ್ನು ಆಳಬೇಕು, ಎಲ್ಲವನ್ನು ಅವನು ನೋಡ್ಕೊಬೇಕು. ಎಲ್ಲವನ್ನು ಅವನ ಅಧೀನದಲ್ಲೇ ದೇವರು ಕೊಟ್ಟಿದ್ದರು. ನೋಡಿ, ಯಾವ ಶಕ್ತಿಗಳಾಗಲಿ ಭೂಮಿಯಲ್ಲಿ ವ್ಯಾಪರಿಸುವ ಎಲ್ಲ ಶಕ್ತಿಗಳು ಆದಾಮನ ಕೆಳಗಡೆ ಇತ್ತು. ಯಾವುದು ಸರಿ ಅವನ ಮೇಲೆ ಇರಲಿಲ್ಲ. ಅಂದರೆ ಯೇಸು ಸ್ವಾಮಿನೂ ಸರಿ ನಾವು ನೋಡೋದೇ ಆದರೆ ಮನುಷ್ಯನಾಗಿ ಸರ್ವಶಕ್ತನಾದ ದೇವರು ಈ ಭೂಮಿಗೆ ಬಂದು ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ರೂಪದಲ್ಲಿ ಆದಾಮನಿಗೆ ನಷ್ಟವಾದದನ್ನು ಪರಿಶುದ್ಧತೆಯಲ್ಲಿ ಜೀವಿಸಿ, ಪವಿತ್ರತೆಯಲ್ಲಿ ಜೀವಿಸಿ, ಪರಿಶುದ್ಧವಾಗಿ ಹುಟ್ಟಿ ಈ ಭೂಮಿಯಲ್ಲಿ ನಮಗೋಸ್ಕರ ಮನುಷ್ಯನಾಗಿ ಈ ಭೂಮಿಯಲ್ಲಿ ಬಂದು ಮನುಷ್ಯನು ಸೋತ ಜಾಗದಲ್ಲಿ ಯೇಸು ಸ್ವಾಮಿ ಜಯಿಸಿ, ಸೈತಾನನನ್ನು ಜಯಿಸಿ, ಪಾಪದ ಶೋಧನೆಗಳನ್ನು ಜಯಿಸಿ, ಶಿಲುಬೆಯಲ್ಲಿ ಸತ್ತಾಗ ಯೇಸುವಿನ ಸೋಲಲ್ಲ, ಸೈತಾನನ್ನು ಜಯಿಸಿ, ಶಾಪಗಳನ್ನು, ಪಾಪಗಳನ್ನು, ರೋಗಗಳನ್ನು ಆತನು ಹೊತ್ತಿಕೊಂಡು ಅದನ್ನು ಜಯಿಸಿ ಯೇಸು ಪುನರುತ್ಥಾನವಾಗಿ ಮತ್ತೆ ಸ್ತೋತ್ರ ಎದ್ದು ಬಂದಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇವತ್ತು ಸರಿ ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಡುವಾಗ, ಆತನ ರಕ್ತದಲ್ಲಿ ನಾವು ತೊಳೆಯಲ್ಪಡುವಾಗ ಮತ್ತೆ ಆದಾಮನಿಗೆ ನಷ್ಟವಾದಂಥ ಅದೇ ಅಧಿಕಾರ ಈ ಭೂಮಿಯನ್ನು ಆಳೋದಕ್ಕೂ ಅವನ ಅದಿಂತಲ್ಲಿ ಕೊಂಡು ಬರೋದಕ್ಕೂ ಬರುವಂಥ ಶಕ್ತಿ ದೇವರು ನಿಮಗೆ ಕೊಡ್ತಾರೆ. ಯೇಸು ಸ್ವಾಮಿಯನ್ನು ನೋಡೋದಾದರೆ, ಆತನು ಈ ಭೂಮಿಯಲ್ಲಿ ಯಾವ ರೀತಿಯಲ್ಲಿ ನಡೆದಿದ್ದನ್ನು ನೀವು ನೋಡೋದೇ ಆದರೆ, ಆ ಗಾಳಿಯನ್ನು, ಬಿರುಗಾಳಿಯನ್ನು, ಕಡಲನ್ನು ಯೇಸು ಸ್ವಾಮಿ ಶಪಿಸಿದ್ರು. ಅವರಿಗೆ ವಿರೋಧವಾಗಿ ಬಂದಂಥ ಆ ಗಾಳಿಯನ್ನು ಶಪಿಸುವಾಗ ಗಾಳಿ ಸುಮ್ಮನಾಯಿತು. ಅವರಿಗೆ ವಿರೋಧವಾಗಿ ಸಮುದ್ರ ವಿರೋಧವಾಗಿ ಬಂತು. ಯೇಸು ಸ್ವಾಮಿ ಆಜ್ಞೆ ಕೊಟ್ಟರು, ಅದು ಅಲ್ಲಿ ಶಾಂತವಾಯಿತು. ಅದು ಮಾತ್ರವಲ್ಲ, 6,000 ದೆವ್ವಗಳನ್ನು ಹಿಡಿದಿರುವಂಥ ಒಂದು ವ್ಯಕ್ತಿ ನೋಡೋದಾದರೆ ಯೇಸು ಸ್ವಾಮಿ ಒಂದೇ ಮಾತಿನಿಂದ ಆ 6,000 ದೆವ್ವಗಳನ್ನು ಹೊರಗಟ್ಟಿದ್ರು. ಅಂದರೆ ಎಲ್ಲ ಅಧಿಕಾರವನ್ನು ರೋಗಗಳ ಮೇಲೆ, ಈ ಸೃಷ್ಟಿಗಳ ಮೇಲೆ, ಅದು ಮಾತ್ರವಲ್ಲ ಸತ್ತ ಮನುಷ್ಯನನ್ನು ಸರಿ ವಾಪಸ್ ತಿರುಗಿ ತರೋದಕ್ಕೆ ಅಧಿಕಾರವುಳ್ಳಂಥ ಯೇಸು ಸ್ವಾಮಿ, ಮನುಷ್ಯನು ಸರ್ವಶಕ್ತನಾದ ದೇವರು ಮನುಷ್ಯನಾಗಿ ಹುಟ್ಟು ಬಂದು ಮನುಷ್ಯನಾಗಿದ್ದಾಗಲೇ ಆತನು ಮನುಷ್ಯ ಕುಮಾರನನ್ನು ದೈವಕುಮಾರನಾಗಿಯೇ ಜೀವಿಸುವಾಗ ಈ ಶಕ್ತಿ, ಅಧಿಕಾರ, ಆತನು ಅಧಿಕಾರದಲ್ಲಿ ಚಲಿಸೋದು ಮಾತ್ರವಲ್ಲ, ಅದನ್ನು ವಾಪಸ್ ನಮಗೆ ಕೊಡೋದಕ್ಕೆ ಕರ್ತನು ನಮಗೆ ಆಸೆ ಪಡ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನೋಡಿ, ವಿಮೋಚನೆ ಮಾತ್ರ ಅಲ್ಲ, ಅಲ್ಲಿಂದ ಸ್ತೋತ್ರ. ನಾನು ಇಷ್ಟು ಹೇಳಿ ಬರುವಂಥ ಒಂದು ಕಾರಣ ಏನಂದರೆ, ಮನುಷ್ಯನಿಗೆ ಎಲ್ಲ ನಷ್ಟವಾಯಿತು. ಅದೇ ರೀತಿಯಲ್ಲಿ ನಷ್ಟವಾದ ಸಮಯದಲ್ಲಿ ಸಮಾಧಾನ, ಸಂತೋಷ, ದೇವರಿಟ್ಟಿರುವಂಥ ಆಶೀರ್ವಾದ, ಆರೋಗ್ಯ ಎಲ್ಲವನ್ನು ಕಳೆದುಕೊಂಡ.
ಯೇಸು ಸ್ವಾಮಿ ವಿಮೋಚನೆ ಕೊಡೋ ಅಂಥ ಅವಸ್ಥೆ ನೀವು ನೋಡೋದೇ ಆದರೆ ಯಾವುದರಿಂದ ಎಲ್ಲ ವಿಮೋಚನೆ ಕೊಡ್ತಾರೆ ನೋಡಿ, ಆತನ ರಕ್ತದಲ್ಲಿ ಏನೆಲ್ಲ ಇದೆ. ನಾವು ಸ್ತೋತ್ರ ಈ ಎಫೆಸರಿಗೆ ಬರೆದಂಥ ಪತ್ರಿಕೆಯನ್ನು ನೋಡುವಾಗ 2ನೇ ಅಧ್ಯಾಯ 13ನೇ ವಾಕ್ಯ ನಾವು ಓದುವಾಗ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವಿನಲ್ಲಿ ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಾ, ನೀವು ಹತ್ತಿರ ಬಂದಿದ್ದೀರಾ. ದೇವರ ವಾಕ್ಯದಲ್ಲಿ ನೀವು ನೋಡುವಾಗ ನಾವು ಪಾಪ ಮಾಡಿದಾಗ, ಆದಿ ಮನುಷ್ಯನ ಪಾಪ ಮಾಡಿದಾಗ ಆತನನ್ನು ದೇವರು ಏದೇನು ತೋಟದಿಂದ ಹೊರಗಟ್ಟಿಬಿಟ್ರು, ದೇವರ ಸಾನ್ನಿಧ್ಯ ಕಳೆದುಕೊಂಡ್ರು, ದೇವರಿಂದ ದೂರ ಹೋಗಿಬಿಟ್ರು. ಅದಕ್ಕೆ ನೀವು ನೋಡುವಾಗ ನೋಡಿ, ಈ ಲೋಕದಲ್ಲಿ ಎಲ್ಲ ಮನುಷ್ಯರಿಗೂ ದೇವರ ಹತ್ರ ಬರಬೇಕು, ನಿಜ ದೇವರು ಯಾರು ಅಂತ ಅರ್ಥಕೊಬೇಕಂತ ಆಸೆ ಇದೆ. ಎಲ್ಲಿದ್ದಾರೆ ಈ ದೇವರು, ಎಲ್ಲಿದ್ದಾರೆ ಈ ಕರ್ತನು? ದೇವರ ಹತ್ರ ಬರೋದಕ್ಕೆ ಎಲ್ಲರಿಗೂ ಆಸೆ. ಆದರೆ ತಡೆ ಮಾಡುವಂಥ ವಿಷಯ ಏನು ಗೊತ್ತಾ? ಪಾಪ. ಮನುಷ್ಯನ ಜೀವನದಲ್ಲಿ ಪಾಪ ಇರೋ ತನಕ ಈ ಪಾಪನೇ ಮನುಷ್ಯನನ್ನು ದೇವರನ್ನು ಇದನ್ನು ಇಬ್ಬರನ್ನು ಬೇರ್ಪಡಿಸುವಂಥ ಒಂದು ವಿಷಯ. ದೇವರು ಪಾಪಿಗಳನ್ನು ಪ್ರೀತಿಸ್ತಾರೆ, ಆದರೆ ಪಾಪವನ್ನು ದ್ವೇಷಿಸ್ತಾರೆ. ಮನುಷ್ಯನ ಪಾಪ ಮಾಡಿದ ಸಮಯದಲ್ಲಿ ನೋಡಿ, ದೇವರ ಸಾನ್ನಿಧ್ಯ, ದೇವರ ಕೃಪೆ, ದೇವರ ಮಹಿಮೆ, ದೇವರು ಇಟ್ಟಂಥ ಎಲ್ಲ ಅನುಗ್ರಹಗಳನ್ನು ಕಳೆದುಕೊಂಡು ಆ ಸಮಯದಲ್ಲೇ ದೇವರು ಅದಕ್ಕೊಂದು ಪರಿಹಾರನ ಇಟ್ಟಿದ್ದಾರೆ, ಮತ್ತೆ ವಾಪಸ್ ಬರೋದಕ್ಕೆ. ಏನು ಗೊತ್ತಾ? ದೇವರ ವಾಕ್ಯದಲ್ಲಿ ನಾವು ನೋಡಿದ ರೀತಿಯಲ್ಲೇ ಆತನ ರಕ್ತದಲ್ಲಿ ನಮ್ಮನ್ನು ಸಮೀಪಸ್ಥರಾಗಿ ಕರ್ತನ ಮಾಡಿದ್ದಾರೆ. ನಾವು ದೇವರಿಂದ ದೂರ ಇದ್ವಿ, ನಮ್ಮ ರಕ್ತದಲ್ಲಿ ಪಾಪ ಇತ್ತು. ಈ ಪಾಪ ಇದ್ದ ಕಾರಣದಿಂದ ನಾವು ದೇವರಿಂದ ದೂರವಾಗಿರೋ ಅಂಥ ಅನುಭವದಲ್ಲಿ ನಮ್ಮ ಪ್ರಾರ್ಥನೆ ಆಗಲಿ, ನಮಗೆ ಬರುವಂಥ ಅನುಗ್ರಹಗಳಾಗಲಿ, ಆಶೀರ್ವಾದವಾಗಲಿ ಅಷ್ಟಿರಲಿಲ್ಲ. ಆದರೆ ಯಾವಾಗ ಯೇಸು ಸ್ವಾಮಿ ರಕ್ತ ನಮ್ಮನ್ನು ಪರಿಶುದ್ಧವಾಗಿ ನಮ್ಮನ್ನು ತೊಳೆಯುವಂಥದ್ದಾಗಿದೆಯೋ, ಅದೇ ಸಮಯದಲ್ಲಿ ನಾವು ದೂರವಾಗಿದ್ದ ನಮ್ಮನ್ನು ತಂದೆ ಬಳಿ ಇದನ್ನು ತರುವಂಥದ್ದಾಗಿದೆ. ಆದಾಮನು ಪಾಪ ಮಾಡಿ ದೂರ ಹೋಗಿದ್ರು. ಮನುಷ್ಯರು ನೋಡಿ, ಅಲ್ಲಿಂದ ಒಂದೊಂದೇ ವ್ಯಕ್ತಿಗಳಲ್ಲಿ ಮನುಷ್ಯನು ಕಳೆದು ಹೋದನು, ದೇವರಿಂದ ಕಳೆದು ಹೋದನು. ಆ ಅನುಭವದಲ್ಲಾಗಿರುವಂಥ ನಮ್ಮನ್ನು ಹುಡುಕಿ ಬಂದ ಯೇಸು ಸ್ವಾಮಿ ಆತನ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧೀಕರಿಸುವಾಗ ನಾವು ದೂರವಾಗಿದ್ದ ನಮ್ಮನ್ನು ತಂದೆಯಾದ ದೇವರ ಬಳಿ ದೇವರು ನಮ್ಮನ್ನು, ಕರ್ತನಾದ ಯೇಸು ಸ್ವಾಮಿ ತಂದೆಯಾದ ದೇವರ ಬಳಿ ನಮ್ಮನ್ನು ಸಮೀಪಸ್ಥರಾಗಿ ಕರೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ನೀವು ದೇವರ ಸಾನ್ನಿಧ್ಯವನ್ನು ಕಳೆದುಕೊಂಡಿರ್ಬೋದು, ಇವತ್ತು ದೇವರಿಂದ ನೀವು ದೂರ ಇರ್ಬೋದು. ಕೆಲವೊಬ್ಬರೆಲ್ಲ ಹೇಳ್ತಾರೆ, ಎಲ್ಲಿದ್ದೀರಪ್ಪ ದೇವರು, ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ವಾ? ನೋಡಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾ ದೇಶದಲ್ಲಿ ನೋಡ್ಬೋದು, ಅನೇಕರಿಗೆ ಭಕ್ತಿ ಇದೆ, ಅನೇಕರು ದೇವರನ್ನು ಹುಡುಕ್ತಾರೆ, ಎಲ್ಲದರಲ್ಲೂ ದೇವರು ಹುಡುಕ್ತಾರೆ, ಎಷ್ಟು ಭಕ್ತಿ ಇದೆ. ಆದರೆ ನಿಜವಾದ ಸತ್ಯ ದೇವರ ವಾಕ್ಯದಲ್ಲಿ ನಾವು ಬರೆಯಲ್ಪಟ್ಟಿದೆ, ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಡುವಾಗ ನಮ್ಮ ತಂದೆಯಾದ ದೇವರ ಸಮೀಪದಲ್ಲಿ ಹತ್ತಿರ ಬರೋದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಇವತ್ತು ನೀವು ಬಾಯಿ ತೆಗೆದು ನೀವು ಎಲ್ಲೇ ಕುಳಿತಿದ್ರು, ಎಲ್ಲೇ ಇರೋದಾದ್ರೂ ಯೇಸುವೇ ಅಂತ ಕರೆಯುವಾಗ, ತಂದೆಯೇ ಅಂತ ಕೂಗುವಾಗ ಆತನು ನಿಮ್ಮ ಸಮೀಪ ಬರುವಂಥ ದೇವರು. ಇವತ್ತು ನೀವು ಬಾಯಿ ತೆಗೆದು ಕೇಳಿ, ಬಾಯಿ ತೆಗೆದು ಅರಿ ಕೇಳಿ, ಕೂಗಿ, ಏಕೆಂದರೆ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೂಗುವ ಯಾವರಿಗೂ ಆತನು ಸಮೀಪಸ್ಥನು. ಇವತ್ತು ದೂರವಾಗಿ, ಪಾಪದಲ್ಲಿ ದೂರವಾಗಿದ್ದ ನಮ್ಮನ್ನು ಯೇಸು ಸ್ವಾಮಿ ರಕ್ತವನ್ನು ಕೊಟ್ಟು ನಮ್ಮನ್ನು ಹತ್ತಿರ ತಂದಿದ್ದಾರೆ. ಅದೇ ಸಂತೋಷದ ಒಂದು ಸುದ್ದಿ. ಈ ಸುದ್ದಿಯನ್ನು ನಿಮ್ಮ ಹತ್ರ ತರೋದಕ್ಕೆ ನಮಗೆ ಬಹಳ ಸಂತೋಷ ಇದೆ. ಈ ಹಗಲತ್ತು ಸೇರಿ ಈ ಸಮಯದಲ್ಲಿ ನೀವು ಎಲ್ಲೇ ಕೇಳ್ತಾ ಇದ್ರೂ ಇವತ್ತು ನೀವು ಪ್ರಾರ್ಥನೆ ಮಾಡಿ, ಯೇಸುವೆ ನನ್ನನ್ನು ವಿಮೋಚಿಸಿ ನನ್ನನ್ನು ತಂದೆ ಬಳಿ ತರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನೋಡಿ, ಯಾರಾದರೂ ಒಂದು ವ್ಯಕ್ತಿ ಸಮಾಧಾನದಲ್ಲಿ ಇಲ್ಲ ಅಂದರೆ ಒಬ್ರಿಗೊಬ್ರು ಮಾತಾಡೋದಿಲ್ಲ ಅಲ್ವಾ? ಸಮಾಧಾನ ಆಗ್ಬಿಡುತ್ತೆ. ಒಂದು ಕಡೆ ಜಗಳ ಇದ್ದರೆ ಒಂದು ವ್ಯಕ್ತಿ ನೋಡಿ ದ್ವೇಷಿಸೋದೇ ಆದರೆ ಅವ್ರು ಮಾತಾಡೋದಿಲ್ಲ, ಅಲ್ಲಿ ಸಮಾಧಾನ ಇಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಕೊಲೋಸ್ಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಒಂದು ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. 1ನೇ ಅಧ್ಯಾಯದ 20ನೇ ವಾಕ್ಯ ನಾನು ನಿಮಗೋಸ್ಕರ ಓದೋದಕ್ಕೆ ಆಸೆ ಪಡ್ತೇನೆ. ಕೊಲೋಸ್ಯರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಆತನ ಶಿಲುಬೆಯ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಆತನಿಂದ ಭೂಪರ ಲೋಕದಲ್ಲಿರುವ ಎಲ್ಲವುಗಳನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಂಡನು. ಈ ರೀತಿಯಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆತನ ಶಿಲುಬೆಯ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ, ಅಂದರೆ ಶಿಲುಬೆಯ ರಕ್ತದಿಂದ ನಮಗೆ ಸಮಾಧಾನ ಉಂಟು ಮಾಡುವಂಥ ದೇವರು ಯೇಸು ಸ್ವಾಮಿ. ಯೇಸು ಸ್ವಾಮಿ ಒಮ್ಮೆ ಹೇಳಿದರು, ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ಈ ಲೋಕ ಕೊಡುವ ಸಮಾಧಾನದ ರೀತಿಯಲ್ಲ. ಅನೇಕರಿಗೆ ಸಮಾಧಾನ ಯಾವಾಗ, ಅವರೆಲ್ಲ ಚಿಂತೆ ಮಾಡ್ತಾರೆ, ಸ್ವಲ್ಪ ಹೊತ್ತು ಕುಡಿಯುವಾಗ ಎಲ್ಲ ಕಷ್ಟಗಳನ್ನು ಮರೆತು ಸಮಾಧಾನವಾಗಿರ್ಬೋದು, ಸಂತೋಷವಾಗಿರ್ಬೋದು ಅಂತ. ಆದರೆ ಕುಡಿತದ ಆ
ಏನು ಹೇಳ್ತಾರೆ, ಕಿಕ್ ಹೋಗ್ಬಿಟ್ರೆ ಅಲ್ವಾ, ಅನೇಕರು ಹೇಳೋದು ಅದೇ ರೀತಿಯಲ್ಲಿ ಕುಡಿತಾ ಇದ್ರಪ್ಪ, ಆ ಕುಡಿಯುವಂಥ ಕಿಕ್ ಹೋಗ್ಬಿಟ್ರೆ ಮತ್ತೆ ಅದೇ ತೊಂದರೆನೇ. ಆ ಸಾರಾಯಿನ ಆ ಕುಡಿತದ ಅಂಶ ಶರೀರದಲ್ಲಿ ಇರುವಾಗಲೂ ಒಂಥರ ಇರುತ್ತೆ, ಅದು ಹೋದಾದ್ಮೇಲೆ ಮತ್ತೆ ಅದೇ ತೊಂದರೆನೇ. ಕೆಲವರೆಲ್ಲ ಯೋಚನೆ ಮಾಡ್ಬೋದು, ಸ್ನೇಹಿತರು ಸಂತೋಷ ಕೊಡ್ಬೋದು, ಸಮಾಧಾನ ಕೊಡ್ಬೋದು, ಲೋಕದಲ್ಲಿ ಎಲ್ಲ ತೃಪ್ತಿ ಬರುತ್ತೆ ಅಂತ. ಆದರೆ ಯೇಸು ಹೇಳ್ತಿದ್ರೆ ಲೋಕ ಕೊಡುವ ರೀತಿಯಲ್ಲ. ಈ ಲೋಕದಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ, ಯಾವುದು ಕೊನೆ ತನಕ ನೆಲೆ ನಿಲ್ಲುವಂಥದ್ದಲ್ಲ. ಈ ಲೋಕದಲ್ಲಿರುವಂಥ ಸಮಾಧಾನ ನೆಲೆ ನಿಲ್ಲುವ ಸಮಾಧಾನ ಅಲ್ಲ, ಅದು ಆವಾಗವಾಗ ಮಾರ್ಪಾಡಾಗುತ್ತೆ. ಜನರ ಸಮಾಧಾನ ಸಂತೋಷನ ಅದೇ ರೀತಿಯಲ್ಲಿ ಎಲ್ಲ ಮಾರ್ಪಾಡಾಗುತ್ತೆ. ಆದರೆ ಯೇಸು ಹೇಳ್ತಾ ಇದ್ದಾರೆ, ಈ ಲೋಕ ಕೊಡುವ ಸಮಾಧಾನ ರೀತಿಯಲ್ಲ, ನಾನು ನಿಮಗೆ ನಿತ್ಯ ಸಮಾಧಾನ ಕೊಡ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಸಮಾಧಾನ ನದಿಯ ರೀತಿಯಲ್ಲಿ ಆಗಿರುತ್ತೆ. ಅಂದರೆ ನೋಡಿ, ಒಂದು ನದಿ ಹತ್ರ ಹೋದರೆ ಎಷ್ಟೊಂದೊಂದು ಒಂದು ಒಂದು ಶಾಂತಿ, ನದಿ ಹತ್ರ ಹೋಗೋದಾದರೆ ಎಷ್ಟೊಂದೊಂದು ಸಂತೋಷ, ನದಿಯಲ್ಲಿ ನೀರು ನೋಡುವಾಗಲೂ ಒಂದು ದೊಡ್ಡ ಸಂತೋಷ. ಆ ನದಿಯ ನೀರಿಗೆ ಒಂದೊಂದು ಅಳತೆ ಇದೆ. ನಾವು ನದಿ ಹತ್ರ ಹೋಗ್ತಾ ಹೋಗ್ತಾ ಕಾಲಿನ ಮೊಣಕಾಲಷ್ಟು ಮತ್ತು ಸೊಂಟದಷ್ಟು ಕತ್ತಿನಷ್ಟು ಒಂದೊಂದು ಅಳತೆ ಇದೆ. ಆ ನದಿ ಒಳಗಡೆ ಹೋಗ್ತಾ ಹೋಗ್ತಾ ಆಳದ ವ್ಯತ್ಯಾಸವೂ ಇರುತ್ತೆ, ಅದರ ಶಕ್ತಿಯ ರಭಸನೂ ಬೇರೆ. ಅದೇ ರೀತಿಯಲ್ಲಿ ನಾವು ಸರಿ ಕ್ರಿಸ್ತನಲ್ಲಿ ಬರ್ತಾ 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 ನಮ್ಮ ಸಮಾಧಾನ ಇಷ್ಟ ಆಗುತ್ತೆ. ಕೆಲವರೆಲ್ಲ ಹೇಳ್ತಾರೆ, ಏನಪ್ಪ ಸ್ವಲ್ಪ ಮಾತ್ರ ಹೋಗಿ ಬಂದೆ, ಏನೂ ಸಿಕ್ಕಿಲ್ಲ ಅಂತ. ನೀವು ಕರ್ತನ ಒಳಗಡೆ ಬನ್ನಿ, ನದಿಯ ಒಳಗಡೆ ಇಟ್ಟು ನೋಡಿ, ಕರ್ತನು ನಿಮಗೆ ನಿಮ್ಮ ಸಮಾಧಾನವನ್ನು ನದಿಯ ರೀತಿಯಲ್ಲಿ ದೇವರು ಮಾಡೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ಈ ಲೋಕ ಕೊಡುವ ಸಮಾಧಾನದ ರೀತಿಯಲ್ಲ, ಈ ಲೋಕದಲ್ಲಿ ಯಾವುದು ಸ್ಥಿರವಲ್ಲ. ಯೇಸು ಸ್ವಾಮಿ ನಿಮಗೆ ಸಮಾಧಾನ ಕೊಡ್ತಾರೆ. ಯಾವ ರೀತಿಯಲ್ಲಿ? ದೇವರಿಂದ ದೂರವಾದ ನಮ್ಮನ್ನು, ದೇವರಿಂದ ದೂರವಾದ್ರೇ ಸಮಾಧಾನ ಕಳ್ಕೊಳ್ತೀವಿ. ಆದರೆ ದೇವರ ಹತ್ರ, ಕರ್ತನಾದ ದೇವರು, ಸರ್ವಶಕ್ತನಾದ ದೇವರು ಯೆಹೋವನ ಬಳಿ ನಾವು ಬರುವಾಗ ತಂದೆಯಾದ ದೇವರ ಹತ್ರ ಬರ್ತಾನೆ. ನಮಗೆಲ್ಲ ಸ್ತೋತ್ರ, ಸಂಕಟಗಳೆಲ್ಲ ಬಿಟ್ಟೋಗೋದು ಮಾತ್ರವಲ್ಲ, ಸಂತೋಷ ಸಿಗೋದು ಮಾತ್ರವಲ್ಲ, ಮುಖ್ಯವಾಗಿ ಸಮಾಧಾನ ಯೇಸು ನಮಗೆ ಕೊಡ್ತಾರೆ. ಈ ಹಗಲೊತ್ತು ಈ ಸಮಯದಲ್ಲಿ ಆ ಯೇಸುವಿನ ರಕ್ತ ನಿಮಗೆ ಸಮಾಧಾನವನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿಯ ರಕ್ತದಲ್ಲಿ ಸಮಾಧಾನ ಕೊಡುವಂಥದ್ದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಮ್ಮನ್ನು ನೀತೀಕರಿಸುವಂಥ ರಕ್ತ, ನಮ್ಮನ್ನು ಪರಿಶುದ್ಧ ಮಾಡುವಂಥ ರಕ್ತ. ಎಫೆಸರಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ನೋಡಿದ ರೀತಿಯಲ್ಲಿ ಈ ರಕ್ತ ನಮ್ಮನ್ನು ತಂದೆಯಾದ ದೇವರ ಬಳಿಯಲ್ಲಿ ಕರೆತರುವಂಥ ಈ ರಕ್ತ. ನಾವು ಕಳೆದ ದಿವಸಗಳಲ್ಲಿ ನೋಡಿದಂಥ ರೀತಿಯಲ್ಲೇ ಈ ರಕ್ತದಲ್ಲಿ ನಮ್ಮ ಮನಸ್ಸಾಕ್ಷಿಗಳನ್ನು ಶುದ್ಧೀಕರಿಸುವಂಥ ರಕ್ತ. ಮತ್ತು ಸ್ತೋತ್ರ, ನಾನು ಈ ರಕ್ತದಲ್ಲಿ ಬರುವಂಥ ಮತ್ತೊಂದು ಅನುಗ್ರಹವನ್ನು ಹೇಳೋದಕ್ಕೆ ನಾನು ಆಸೆ ಪಡ್ತೇನೆ. ಈ ವಾರ ನಾವು ಧ್ಯಾನಿಸೋಣ. ಈ ಸಮಯದಲ್ಲಿ ಇನ್ನೊಂದು ವಿಷಯ, ಯೇಸುವಿನ ರಕ್ತದಲ್ಲಿ ನಮಗೆ ಸೈತಾನನನ್ನು ಜಯಿಸೋದಕ್ಕೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾರೆ. ನಾನು ಸ್ತೋತ್ರ ನಿಮಗೆ ಪ್ರಕಟಣೆಯಿಂದ ಒಂದು ವಾಕ್ಯವನ್ನು ಓದೋದಕ್ಕೆ ನಾನು ಆಸೆ ಪಡ್ತೇನೆ. ಪ್ರಕಟಣೆ 12ನೇ ಅಧ್ಯಾಯದ 10ನೇ ವಾಕ್ಯ ಮತ್ತು 11ನೇ ವಾಕ್ಯ, ನಾವು ಅದನ್ನು ಓದೋಣ. ಪ್ರಕಟಣೆ 12ನೇ ಅಧ್ಯಾಯದ 10 ಮತ್ತು 11ನೇ ವಾಕ್ಯ ಓದುವಾಗ ಅದರಲ್ಲಿ ಒಂದು ದೊಡ್ಡ ಒಂದು ಶಕ್ತಿಯುಳ್ಳ ಒಂದು ವಾಕ್ಯ ಏನು ಗೊತ್ತಾ? ನಾನು ನಿಮಗೋಸ್ಕರ ಓದ್ತೇನೆ, ದಯವಿಟ್ಟು ಕೇಳಿ. ಪ್ರಕಟಣೆ 12ನೇ ಅಧ್ಯಾಯದಿಂದ ನಾವು ಧ್ಯಾನಿಸೋಣ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ನಾವೆಷ್ಟು ದೇವರ ವಾಕ್ಯ ಧ್ಯಾನಿಸ್ತೇವೋ ಅಷ್ಟು ಜೀವ ನಮ್ಮ ಒಳಗಡೆ ಬರುತ್ತೆ. ನಾವು ಕೇಳೋಣ. ನಾನು ನಿಮಗೋಸ್ಕರ ಓದುತ್ತೇನೆ ದೇವರ ವಾಕ್ಯದಲ್ಲಿ. ಆಗ ನಾನು ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದ್ದೇನೆ. ಅದು ಈಗ ರಕ್ಷಣೆಯು ಶಕ್ತಿಯು ನಮ್ಮ ದೇವರ ರಾಜ್ಯವು ಆತನ ಕ್ರಿಸ್ತನ ಅಧಿಕಾರವು ಬಂದವು. ಯಾಕೆಂದರೆ ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರರು ದೊಬ್ಬಲ್ಪಟ್ಟಿದ್ದಾನೆ. ನಾನು ನಿಮಗೋಸ್ಕರ ಮತ್ತೆ ಓದ್ತೇನೆ. ಆಗ ನಾನು ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಇಗೋ, ಈಗ ರಕ್ಷಣೆಯು ಶಕ್ತಿಯು ನಮ್ಮ ದೇವರ ರಾಜ್ಯವು ಆತನ ಕ್ರಿಸ್ತನ ಅಧಿಕಾರವು ಬಂದವು. ಯಾಕೆಂದರೆ ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನನ್ನು ದೊಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೋರದು ಕುರಿಮರಿಯಾದನ ರಕ್ತದಿಂದಲೂ ತಮ್ಮ ಸಾಕ್ಷಿಯ ವಾಕ್ಯದಿಂದಲೂ ಅವನನ್ನು ಜಯಿಸಿದರು. ಇಲ್ಲಿ ಕೇಳ್ತಾ ಇರೋದು ಸೈತಾನನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೆ. ಯಾರ ಬಗ್ಗೆ? ಸೈತಾನನು ಹಗಲಿರುಳು ನಮ್ಮ ಸಹೋದರರ ಮೇಲೆ ದೂರು ಹೇಳುವಂಥವ್ರು. ಯಾವಾಗ ನೋಡಿದ್ರೂ ದೂರ ಹೇಳೋದು. ನೀವು ನೋಡಿ ಇರಲ್ಲ, ಕೆಲವೊಬ್ಬರ ಸ್ವಭಾವ ನೋಡದೆ ಆದರೆ ಒಳ್ಳೆಯದೇನು ನೋಡಲ್ಲ. ದೇವರ
ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡೋದಾದರೆ ದೇವರು ಎಲ್ಲವನ್ನು ಸೃಷ್ಟಿಸಿ ಎಲ್ಲವೂ ಒಳ್ಳೆಯದೇ ಅಂತ ನೋಡಿದ್ದಾರೆ. ಎಲ್ಲರೂ ದೇವರ ಸೃಷ್ಟಿ ಅನ್ನೋದು, ದೇವರ ಕಣ್ಣಿನ ಒಂದು ನೋಟ ಅನ್ನೋದು ಒಳ್ಳೆಯದನ್ನೇ ದೇವರು ನೋಡೋದಕ್ಕೆ ಆಸೆ ಪಡ್ತಾರೆ. ನಮ್ಮ ಮನುಷ್ಯರ ಸ್ವಭಾವ ನೋಡಿ, ಮತ್ತೊಂದು ವ್ಯಕ್ತಿಯ ಒಳಗಡೆ ಏನು ದೂರಿದೆ, ಏನು ಕೊರತೆ ಇದೆ, ಏನು ತಪ್ಪಿದೆ, ಇದನ್ನೇ ಕೊರತೆ ನೋಡೋದಕ್ಕೆ ಅನೇಕರಿದ್ದಾರೆ. ಕೊರತೆ ಹೇಳುವಂಥ ಆತ್ಮ ಅದು ಸರಿಯಲ್ಲ. ಪರಿಶುದ್ಧಾತ್ಮನು ನಮ್ಮ ಕೊರತೆಗಳು ನಮಗೆ ತೋರ್ಪಡಿಸಿ ಅದರಿಂದ ನಮಗೆ ಮನ ತಿರುಗಿ ರಕ್ಷಣೆಯಲ್ಲಿ ನಡೆದಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವಾಗ ಸೈತಾನನು ಯಾವಾಗಲೂ ದೂರ ಹೇಳೋದು, ದೇವರ ಮುಂದೆ ತಪ್ಪು ಹೇಳೋದಕ್ಕೆ ಮಾತ್ರ ನಿಂತಿದ್ದಾನೆ. ಆದರೆ ನೋಡಿ, ಈ ರೀತಿಯಲ್ಲಿ ಇರುವಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ನಮಗೇನಾಗಿದ್ದಾರಂತೆ, ಯೋಹಾನನ ಬರೆದಂಥ ಪತ್ರಿಕೆ, ಮೊದಲನೆಯ ಪತ್ರಿಕೆಯ ಆ 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಮಗೋಸ್ಕರ ಒಂದು ಲಾಯರ್ ಇದ್ದಾರೆ. ಯಾರಿದ್ದಾರೆ? ವಕೀಲರಿದ್ದಾರೆ. ಆ ವಕೀಲನ ಹೆಸರು ಯೇಸು ಸ್ವಾಮಿ. ದೂರ ಹೇಳೋದಕ್ಕೆ ನಮ್ಮ ತಂದೆಯಾದ ದೇವರು, ಸರ್ವಶಕ್ತನಾದ ದೇವರು, ಅವರು ಯಾರು ಗೊತ್ತಾ? ಆತನು ದೇವರು, ನಮ್ಮ ಕರ್ತನು. ಆತನು ಜಡ್ಜಿನ ರೀತಿಯಲ್ಲಿ ಕೋರ್ಟಲ್ಲೆಲ್ಲ ನೋಡುತ್ತೇವಲ್ವ, ಈ ನ್ಯಾಯಾಂಗದಲ್ಲಿ ವಕೀಲರಿಗೆ ಮುಂದೆ ನಿಲ್ಲುವಂಥ ನ್ಯಾಯಾಧಿಪತಿಯ ರೀತಿಯಲ್ಲಿ ಸರ್ವಶಕ್ತನಾದ ದೇವರು ಕುಳಿತಿದ್ದಾರೆ. ಅದೇ ಸಮಯದಲ್ಲಿ ದೂರ ಹೇಳೋದಕ್ಕೂ ಸೈತಾನ್ ಒಂದು ಕಡೆ ನಿಲ್ಲುವಾಗ ಯೇಸು ಸ್ವಾಮಿ ನಮಗೋಸ್ಕರ ಸತ್ತಂಥ ಕರ್ತನು, ನಮ್ಮ ಪಾಪಗಳಿಗೋಸ್ಕರ, ನಮ್ಮನ್ನು ವಿಮೋಚಿಸೋದಕ್ಕೋಸ್ಕರ, ನಮಗೋಸ್ಕರ ಬಂದಂಥ ಯೇಸು ಸ್ವಾಮಿ ನಮಗಾಗಿ ನಮ್ಮ ಕಡೆ ನಿಂತು ವಾದಿಸೋದಕ್ಕೆ, ಕಾಪಾಡೋದಕ್ಕೆ, ನಮಗೋಸ್ಕರ ಮಾತಾಡೋದಕ್ಕೆ ಒಂದು ಒಳ್ಳೆಯ ವಕೀಲರು ಯೇಸು ಸ್ವಾಮಿ. ಆ ವಕೀಲ ನಮಗೋಸ್ಕರ, ನಮಗಾಗಿ ಮಾತನಾಡುತ್ತಾರೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ದೇವ್ರ ವಾಕ್ಯದಲ್ಲಿ ನಾವು ನೋಡೋದಾದರೆ ಇಬ್ರಾಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ನೋಡೋದಾದರೆ, ಈ ರಕ್ತ ಆಬೇಲಿನ ರಕ್ತಕ್ಕಿಂತಲೂ ನಮಗಾಗಿ ಒಳ್ಳೆಯದನ್ನೇ ಮಾತನಾಡುತ್ತದೆ ಅಂತ. ನೋಡಿ, ಎಲ್ಲ ರಕ್ತವು, ಎಲ್ಲ ಮನುಷ್ಯರು ಅವರೆಷ್ಟೇ ನೀತಿವಂತರಾದ್ರೂ, ಎಷ್ಟೇ ಒಳ್ಳೆಯವರಾದ್ರೂ ಕೊನೆಯದಾಗಿ ಕೆಲವೊಂದು ತಪ್ಪುಗಳನ್ನು ಕಂಡುಹಿಡಿಯೋದಕ್ಕೆ ನೋಡ್ತಾರೆ. ಈ ಆಬೇಲನಂದರೆ ಯಾರು? ಆದಾಮನಿಗೆ 2 ಮಕ್ಕಳಿದ್ರು. ಅದರಲ್ಲಿ ಆಬೇಲನು, ಕಾಯನೆಂಬ ಹೇಳುವಂಥ 2 ಮಕ್ಕಳಲ್ಲಿ ದೇವರು ಆಬೇಲನ ಬಲಿಗಳನ್ನು ಸ್ವೀಕರಿಸುವ ಅವಸ್ಥೆಯಲ್ಲಿ ದೊಡ್ಡ ಅಣ್ಣನಿಗೆ, ಕಾಯನಿಗೆ ಇಷ್ಟಪಟ್ಟಿಲ್ಲ. ಆ ಸಮಯದಲ್ಲಿ ತಮ್ಮನನ್ನು ಕೊಲ್ಲೋದಕ್ಕೆ ನೋಡಿದಂಥ ಕಾಯನನು ಏನು ಮಾಡಿದ್ರು? ಒಂದು ಅವಸ್ಥೆ ಸಿಕ್ಕದ ಸಮಯದಲ್ಲಿ ತಮ್ಮನನ್ನು ಕೊಂದಾಕಿದ್ರು. ಅವನ ರಕ್ತ ಭೂಮಿಯಲ್ಲಿ ಬಿದ್ದಾಗ, ಕೊಲೆ ಮಾಡಿದ ಸಮಯದಲ್ಲಿ ಆ ರಕ್ತ ಕೆಳಗಡೆ ಭೂಮಿಯಲ್ಲಿ ಬಿದ್ದಾಗ ಆಬೇಲನು ತೀರಿ ಹೋದನು. ಆದರೆ ಅವನ ರಕ್ತ ಭೂಮಿಯಿಂದ ದೇವರನ್ನು ನೋಡಿ ಮೊರೆ ಇಡ್ತಾ ಇದೆ, ದೇವರೇ ನೀತಿಯಲ್ಲಿದೆ, ನೀತಿಯನ್ನು ತೋರ್ಪಡಿಸಿ ಅಂತ ದೇವರ ಮುಂದೆ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತು. ಅದು ಆರಂಭಿಸಿದಾಗ ನೋಡಿ, ದೇವರು ನೀತಿಯನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಸ್ತೋತ್ರ, ತಪ್ಪು ಕಂಡಿಡಿದು ನನಗೆ ನ್ಯಾಯ ಆಗಬೇಕು ಅಂತ ಕೆಲವೊಮ್ಮೆ ಮನುಷ್ಯರು ತಪ್ಪು ಮಾಡಿದಾಗ ತಪ್ಪನ್ನು ಕಂಡುಹಿಡಿಯೋದಕ್ಕೆ ನೋಡೋ ಅವಸ್ಥೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತಪ್ಪು ಮಾಡಿದ್ರು ನಮಗೋಸ್ಕರ, ನಮ್ಮ ಜಾಗದಲ್ಲಿ ನಮಗೋಸ್ಕರ ಶಕ್ತಿ ಯೇಸು ಸ್ವಾಮಿ ನಮಗೋಸ್ಕರ ವಾದಾಡ್ತಾ ಇದ್ದಾರೆ. ವಕೀಲನ ರೀತಿಯಲ್ಲಿ ನಮಗೋಸ್ಕರ ಒಳ್ಳೆಯದನ್ನೇ ಮಾತಾಡ್ತಾ ಇದ್ದಾರೆ. ಇವತ್ತು ಸ್ತೋತ್ರ, ನೀವು ಯಾವುದೇ ತಪ್ಪಂದಿದ್ರೂ ಇವತ್ತು ಮನ ತಿರುಗಿ ಯೇಸು ಸ್ವಾಮಿ ಹತ್ರ ಬರೋವಾಗ ಯೇಸು ಸ್ವಾಮಿ ಹತ್ರ ನಿಮ್ಮ ಎಲ್ಲ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ಅನೇಕರು ಏನು ಮಾಡ್ತಾರೆ? ಪಾಪ ಮಾಡ್ತಾನೆ ಇರ್ತಾರೆ, ಅರಿಕೆನೂ ಮಾಡ್ತಾ ಇರ್ತಾರೆ, ಆದರೆ ಪಾಪನ ಬಿಡೋದಿಲ್ಲ. ದೇವ್ರ ವಾಕ್ಯದಲ್ಲಿ, ನೀತಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಾಬ್ಸ್ ಅಂತ ಇಂಗ್ಲೀಷಲ್ಲಿ, ಆಂಗ್ಲದಲ್ಲಿ ಹೇಳ್ತಾರೆ. ಈ ನೀತಿ ವಚನದಲ್ಲಿ ನಾವು ಕಾಣ್ತೇವೆ, ಏನು ಗೊತ್ತಾ? ಯಾರೆಲ್ಲ ತನ್ನ ಪಾಪಗಳನ್ನು ಮರೆಮಾಚಿಸ್ತಾರೋ ಅವರು ಯಾರೂ ಜೀವಿಸೋದಿಲ್ಲ, ಅವರು ಒಳ್ಳೆಯ ರೀತಿಯಲ್ಲಿ ಬಾಳೋದಕ್ಕಾಗೋದಿಲ್ಲ. ಅದನ್ನು ಯಾರೆಲ್ಲ ಅರಿಕೆ ಮಾಡಿ ಬಿಟ್ಬಿಡ್ತಾರೋ ಅವರು ದೇವರ ಹತ್ರ ಕೃಪೆ ಹೊಂತಾರೆ, ದಯ ಹೊಂತಾರೆ. ಇವತ್ತು ಸರಿ ದೇವರ ಹತ್ರ ನೀವು ಸ್ತೋತ್ರ ಮನ ತಿರುಗಿ ಬಂದು, ದೇವರೇ ಇನ್ನು ಮುಂದೆ ನಾನು ತಪ್ಪು ಮಾಡೋದಿಲ್ಲ, ನಾನು ಪಾಪ ಮಾಡೋದಿಲ್ಲ, ನಾನು ಅರಿಕೆ ಮಾಡ್ತಾಯಿದ್ದೀನಿ, ಬಿಟ್ಬಿಡ್ತಾ ಇದ್ದೀನಿ ಅಂತ ದೇವರ ಹತ್ರ ನೀವು ಅರಿಕೆ ಮಾಡೋದಾದರೆ ಬಿಡೋವಾಗ ದೇವರ ಹತ್ರ ದಯನೂ ಕೃಪೆನೂ ಹೊಂದೋದು ಮಾತ್ರವಲ್ಲ, ನಿಮಗೋಸ್ಕರ ಯೇಸು ಸ್ವಾಮಿ ಒಂದು ಒಳ್ಳೆ ವಕೀಲರಾಗಿ ನಿಮಗೋಸ್ಕರ ಆಬೇಲನಿಗಿಂತ, ಆತನ ರಕ್ತಕ್ಕಿಂತಲ್ಲ ಒಳ್ಳೆಯದಾಗಿ ನಿಮಗೋಸ್ಕರ ಮಾತನಾಡುವಂಥ ಯೇಸುವಿನ ರಕ್ತ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ವಕೀಲರಾಗಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ಕೇಳಿದ್ದೇನೆ, ಒಂದು ವಕೀಲರ ಮುಂದೆನೋ ಒಂದು ಡಾಕ್ಟ್ರನ ಮುಂದೆನೋ ಯಾವ ಒಂದು ರಹಸ್ಯನೂ ಇಡಬಾರ್ದು ಅಂತ. ಇವತ್ತು ನಾನೊಂದು ಹೇಳ, ನಮಗೆ ಒಳ್ಳೆಯ ವೈದ್ಯನಾಗಿರುವ ಯೇಸು ಸ್ವಾಮಿ ಮುಂದೆ ನಿಮ್ಮ ರೋಗನೋ ನಿಮ್ಮ ಪಾಪಗಳನ್ನೋ ಮರೆಮಾಚಿಡಬೇಡ್ರಿ, ಯಾಕಂದರೆ ಜೀವಿಸೋಕ್ಕಾಗೋದಿಲ್ಲ.
ಒಂದು ಡಾಕ್ಟರ್ನ ಮುಂದೆ ರೋಗಗಳನ್ನು ಎಲ್ಲವನ್ನು ಹೇಳುವಾಗಲೇ ಅವರು ಟ್ರೀಟ್ ಮಾಡೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ವಕೀಲರ ಮುಂದೆ ಎಲ್ಲ ಸತ್ಯವನ್ನು ಹೇಳುವಾಗಲೇ ಅವರು ನಿಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನೀವೆಲ್ಲ ಪಾಪಗಳನ್ನ ಯೇಸು ಸ್ವಾಮಿ ಹತ್ರ ಬಂದು ಅರಿಕೆ ಮಾಡುವಾಗ ಆತನು ನಿಮ್ಮನ್ನು ಕಾಪಾಡೋದಕ್ಕೆ ಶಕ್ತನು. ಯಾಗಲೂ ಸ್ತೋತ್ರ. ನಿಮ್ಮ ಪಾಪಗಳನ್ನು ಸೈತಾನ ಒಂದು ಕಡೆ ನೋಡ್ತಾ ಇದ್ದಾನೆ, ನಿಮ್ಮ ಎಲ್ಲ ರಹಸ್ಯಗಳ ಪಾಪಗಳನ್ನು ಅವನಿಗೆ ಗೊತ್ತು. ಇನ್ನೊಂದು ಕಡೆಯಲ್ಲಿ ದೇವರಿಗೂ ಆತನು ಸರ್ವವ್ಯಾಪಿ, ಸರ್ವಶಕ್ತನು, ಸರ್ವಜ್ಞಾನಿ ಆಗಿದ್ದಾನೆ. ಆತನಿಗೆಲ್ಲ ನೀವೇನೆಲ್ಲ ಮಾಡ್ತಾಯಿದ್ದೀರೋ ಆತನಿಗೆ ಗೊತ್ತು. ಇವತ್ತು ನೀವು ಅರಿಕೆ ಮಾಡಿ ಆತನ ಹತ್ರ ಸಹಾಯಕ್ಕೋಸ್ಕರ ಬರೋದೇ ಆದರೆ ಕರ್ತನಾದ ಯೇಸು ಸ್ವಾಮಿ ನಿಮಗೆ ವಕೀಲರಾಗಿ ನಿಮಗೋಸ್ಕರ ಮಾತನಾಡೋದಕ್ಕೆ ಶಕ್ತನು. ಈ ಆಗ್ಲೊತ್ತು ನೀವು ವಿಶ್ವಾಸದಿಂದ ಪ್ರಾರ್ಥಿಸ್ತೀರಾ. ಇವತ್ತು ಆಗ್ಲೊತ್ತು ನೀವು ಪ್ರಾರ್ಥಿಸುವಾಗ ನಿಮಗೋಸ್ಕರ ಯೇಸು ಅಲ್ಲಿ ಸ್ತೋತ್ರ ವಾದಿಸುತ್ತಾರೆ. ತಂದೆಯ ಮುಂದೆ ನಿಮಗೆ ಈ ಆಗ್ಲೊತ್ತು ಸಮಾಧಾನ, ಈ ಭೂಮಿಯಲ್ಲಿ ಜೀವಿಸುವಾಗ್ಲೂ ಈ ರಕ್ತ ನಿಮಗೆ ಸಮಾಧಾನ ಕೊಡುತ್ತೆ. ವಿಮೋಚನೆ ಮಾತ್ರ ಅಲ್ಲ, ಸಮಾಧಾನ ಮಾತ್ರವಲ್ಲ, ಸೈತಾನನ್ನು ಜಯಿಸೋದಕ್ಕೆ ಮಾತ್ರ ಅಲ್ಲ, ತಂದೆಯಾದ ದೇವರು ಮುಂದೆ ನೀತಿ, ದೇವರ ಮುಂದೆ ನಮಗೋಸ್ಕರ ನೀತೀಕರಿಸುವಂಥ ಈ ರಕ್ತ ಯೇಸು ಸ್ವಾಮಿ ವಕೀಲರಾಗಿಯೂ ನಮಗೆ ಬಂದು ಪ್ರಾರ್ಥಿಸಿ ನಮ್ಮ ಕಡೆ ನಿಂತು ನಮಗಾಗಿ ಮಾತನಾಡುವಂಥ ಯೇಸು ಸ್ವಾಮಿ ಈ ಹಗಲೊತ್ತು ನಿಮಗೋಸ್ಕರ ಮಾತನಾಡೋದಕ್ಕೆ ಶಕ್ತನು. ಈ ಪಾಪ ಮಾಡಿರೋದೇ ಆದರೆ ಇವತ್ತು ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳಿ, ಕರ್ತನೇ ನನ್ನ ಪಾಪಗಳಿಂದ ಬಿಡುಗಡೆ ಕೊಡಿ ಸ್ವಾಮಿ. ಈ ಹಗಲೊತ್ತು ಕರ್ತನು ಸ್ತೋತ್ರ ನಿಮ್ಮ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡೋದು ಮಾತ್ರವಲ್ಲ, ಒಳ್ಳೆಯ ವಕೀಲನಾಗಿ ಸೈತಾನು ನಿಮಗೆ ವಿರೋಧವಾಗಿ ದೂರು ಹೇಳುವಾಗ ನೀವು ಇವತ್ತು ಚಿಂತೆ ಮಾಡ್ಬೋದು. ಕೆಲವೊಬ್ಬರೆಲ್ಲ ಹೇಳ್ತಾ ಇದ್ದೀರಾ, ಸಹೋದರರು ನನ್ನ ಕೆಲಸ ಮಾಡುವ ಕಡೆಯಲ್ಲಿ ನನಗೆ ವಿರೋಧವಾಗಿ ದೂರು ಹೇಳಿದ್ದಾರೆ. ನೀವಿರುವಂಥ ಅವಸ್ಥೆಯಲ್ಲಿ ನಾನು ನಿಮ್ಗೆ ವಿರೋಧವಾಗಿ ಅಕ್ಕಪಕ್ಕದ ಮನೆಯವರು ದೂರು ಹೇಳಿ ಕಳ್ಳ ಸಾಕ್ಷಿಗಳನ್ನು ಹೇಳಿರ್ಬೋದು, ತೊಂದರೆಯಲ್ಲಾಗಿರ್ಬೋದು, ನೀವು ತಪ್ಪು ಮಾಡ್ದೇ ನೀವು ತೊಂದರೆಯಲ್ಲಾಗಿರ್ಬೋದು. ಯಾಗ್ಲೂ ನಾನು ಕೇಳ್ತಾ ಇರುವಂಥ ನಿಮ್ಮ ಜೀವನದಲ್ಲಿ ಯೇಸು ಒಂದು ಅದ್ಭುತ ಮಾಡೋದಕ್ಕೆ ಶಕ್ತನು. ಯೇಸು ಸ್ವಾಮಿ ಬಳಿಯಲ್ಲಿ ಹೇಳಿ, ಯೇಸುವೇ ನನ್ನ ಅವಸ್ಥೆ ಇದಾಗಿದೆ, ನನಗೊಂದು ಬಿಡುಗಡೆ ಕೊಡಿ ಸ್ವಾಮಿ ಅಂತ ನಿಶ್ಚಯವಾಗಲೂ ನಮಗೋಸ್ಕರ ವಕೀಲರಾಗಿ ವಾದಿಸುವಂಥ ಕರ್ತನು ಈ ಹಗಲೊತ್ತು ನಿಮಗೋಸ್ಕರ ಯೇಸು ಸ್ವಾಮಿ ನಿಮಗೋಸ್ಕರ ಮಾತನಾಡೋದು ಮಾತ್ರವಲ್ಲ, ನೀತಿ ಮಾಡುವಂಥ ದೇವರು ನಿಮ್ಮನ್ನು ವಿಮೋಚಿಸಿ ಕಷ್ಟದಿಂದ ಬಿಡುಗಡೆ ಕೊಡೋದು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಹಗಲೊತ್ತು ನಾವು ಧ್ಯಾನಿಸಿದ್ದೇವೆಪ್ಪ, ನಿಮ್ಮ ರಕ್ತದಿಂದ ನಮಗೆ ಸಮಾಧಾನ, ನಿಮ್ಮ ರಕ್ತದಿಂದ ನಮಗೆ ವಿಮೋಚನೆ, ನಿಮ್ಮ ರಕ್ತದಿಂದ ನಮಗೆ ಬಿಡುಗಡೆ ಉಂಟು. ಅದು ಮಾತ್ರವಲ್ಲ, ಆ ದೂರು ಹೇಳುವಂಥ ಸೈತಾನನ ಮೇಲೆ ಜಯವಿದೆ ಅಂತ ಕರ್ತನೆ, ಇವತ್ತು ಆ ರಕ್ತವನ್ನು ಕರ್ತನೆ ಒಬ್ಬೊಬ್ಬರ ಮೇಲೆ ಬರಬೇಕಾಗಿ, ಆ ರಕ್ತದ ಶಕ್ತಿ ಒಬ್ಬೊಬ್ಬರ ಮೇಲೆ ಇಳಿದು ಕ್ರಿಯೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಆ ತೊಂದರೆಗೊಳಗಾಗಿರುವಂಥ ದೂರು ಹೇಳಿ ಕರ್ತನೆ ಕಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೀವಪ್ಪ. ಆ ತೊಂದರೆಗೊಳಗಾಗಿರುವ ಒಂದೊಂದು ವ್ಯಕ್ತಿಗಳನ್ನು ನೀವು ಹೊರತರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಅವರಿಗೋಸ್ಕರ ವಕೀಲರಾಗಿದ್ದು ಮಾತನಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಈ ಸಮಯದಲ್ಲೇ ನಾನು ದೇವರಾತ್ಮದಲ್ಲಿ ಕೆಲವೊಬ್ಬರ ವಿಷಯಗಳನ್ನು ನಾನು ಒಬ್ಬರ ಅರ್ಥಕೊಳ್ತಾ ಇದ್ದೀನಿ. ಒಬ್ಬರಲ್ಲ, ನೀವು ಈ ಸಮಯದಲ್ಲಿ ಕೋರ್ಟ್ ಕೇಸಲ್ಲಿ ನೀವು ಕಷ್ಟಪಡ್ತೀವಿ, ನೀತಿ ಸಿಗದೆ ಕೆಲವೊಮ್ಮೆ ನೀತಿ ಇಲ್ಲದೆ ಅವಸ್ಥೆಯಲ್ಲಿ ನೀವು ಕಷ್ಟಪಡ್ತಿರ್ಬೋದು. ಯಾರು ನಮಗೋಸ್ಕರ ಮಾತಾಡ್ತಾರೆ? ಈ ಲೋಕದಲ್ಲಿರುವ ಎಲ್ಲ ಸಹಾಯವನ್ನು ನನ್ನ ಕೈ ಬಿಟ್ಟಿದೆ ಅಂತ ಈ ಸಮಯದಲ್ಲೇ ಯೇಸುವನ್ನು ನೀವು ನೋಡಿ ಕೂಗೋದೇ ಆದರೆ ಆ ಕೋರ್ಟ್ ಕೇಸಿನ ಮೇಲೆ ಯೇಸು ನನಗೆ ಜಯ ಕೊಡುವಂಥ ದೇವರಾಗಿದ್ದಾರೆ. ಆ ಕೋರ್ಟಿನ ವಿಷಯದಲ್ಲಿ ದೇವರು ನನಗೆ ಅದ್ಭುತ ಮಾಡೋದಕ್ಕೆ ಶಕ್ತನು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ರೀತಿಯಲ್ಲೇ ಆತನು ಒಳ್ಳೆಯ ವಕೀಲನಾಗಿದ್ದು ಯೇಸುವಿನ ರಕ್ತ ನಿಮಗೋಸ್ಕರ ಈ ಆಗ್ಲತ್ತು ಈ ಸಮಯದಲ್ಲಿ ಮಾತನಾಡೋದಕ್ಕೆ ಶಕ್ತ. ಪ್ರಾರ್ಥಿಸಿರಿ, ಯೇಸುವೇ ನನಗೆ ಬಿಡುಗಡೆ ಕೊಡಿ, ನನಗೋಸ್ಕರ ಮಾತನಾಡಿ ಅಂತ ಕೇಳುವಾಗ ಈ ಸಮಯದಲ್ಲೇ ಬಿಡುಗಡೆ ಕೊಡೋದಕ್ಕೆ ಯೇಸು ಶಕ್ತನು. ಕರ್ತನೆ, ಅವರು ಹೋಗಿರುವಂಥ ಅವಸ್ಥೆಗಳಿಂದ ಬಿಡುಗಡೆ ಮಾಡಿ ಅವರಿಗೋಸ್ಕರ ಯೇಸು ಸ್ವಾಮಿ ತಂದೆ ಮುಂದೆ ನೀವು ಸ್ತೋತ್ರ ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ. ನಿಮ್ಮ ನಾಮ ಮಾತ್ರ ಮಹಿಮೆ. ಈ ಸಮಯದಲ್ಲಿ ವಾಕ್ಯ ಕೇಳಿದ ಒಬ್ಬೊಬ್ಬರ ಜೀವನದಲ್ಲೂ ಪವಿತ್ರಾತ್ಮನು, ಕರ್ತನಾದ ದೇವರ ಆತ್ಮನು ಈ ಸಮಯದಲ್ಲಿ ಕ್ರಿಯೆ ಮಾಡಲಿಸು, ಆಶೀರ್ವದಿಸು, ನಿಮ್ಮ ರಕ್ತದ ಶಕ್ತಿ ತೋರ್ಪಡಿಸಿ ಯೇಸುವಿನ